students. So this is first class of 2022, we can say. So that is why I started with the name 3. So matrices is the first chapter nimdu, very easy chapter. Actually third chapter ನಾನು ಸ್ಟಾರ್ಟ್ ಮಾಡ್ತಿರೋ first chapter. So matrices ಇದು so ಬಹಳ ಈಸಿ ಇರತಕ್ಕಂತದ್ದು. So this is plural form, ಅದರ matrix singular form. ನೋಡಿ matrix ಎದಕ್ಕೆ ಕಲಿತೀವಿ ನಾವು? Why we will learn matrix ಅಂದ್ರೆ ಈಗ ಯಾವುದೋ ಒಂದು ಕಂಪನಿ ಇದೆ ಅಂತ ತಿಳ್ಕೊಳ್ಳಿ. ಸೊ ಈ ಕಂಪನಿ ಅದ ಇಲ್ಲಿ. ಸೊ ನಾವು ಇಲ್ಲಿ ಬರೀತೀವಿ ಒಂದು ಮ್ಯಾಟ್ರಿಕ್ಸ್ ಬರೀತೀವಿ. ಫಾರ್ ಎಕ್ಸಾಂಪಲ್ ಹಿಂಗೆ ಬರೀತೀವಿ ನಾನು ಮ್ಯಾಟ್ರಿಕ್ಸ್ 6 7 8. ಸೊ ಇದು ಬರೀತೀರ. ಸೊ ಇದು ಕಂಪನಿ ಎ ಅನ್ಕೋರಿ, ಇದು ಕಂಪನಿ ಬಿ ಅನ್ಕೋರಿ. ಸೊ ಅದರದ ಸೇಲ್ ಇದರ ಪ್ರಾಫಿಟ್ ಸಾರಿ ಸೇ ಎಕ್ಸ್ಪೆನ್ಸ್ ಅದರ ಪ್ರಾಫಿಟ್ ಹಿಂಗಾಗಿದೆ ಅಂತ ಅನ್ಕೊಳ್ಳಿ. ಒಂದು ಪ್ರಾಡಕ್ಟ್ ಇದೆ. ಸೊ ಇಟ್ಸ್ ಎ ಪ್ರಾಡಕ್ಟ್ ಇಷ್ಟು ಸೇಲ್ ಆಗ್ಯಾವು, ಇಷ್ಟು ಕಾಸ್ಟ್ ಇತ್ತು, ಇಷ್ಟು ಪ್ರಾಫಿಟ್, ಈ ಟೈಪ್ ತಿಳ್ಕೊಬೋದು. ಸೊ ಡಿಫರೆಂಟ್ ವೇದಾಗ ನಾವು ತಿಳ್ಕೊಬೋದು. ಓಕೆ, ಈ ಟೈಪ್ ಇದನ್ನ ನಾವು ಮ್ಯಾನೇಜ್ ಮಾಡ್ಬೋದು. ಸೊ ಮೊದಲಿಗೆ ಮ್ಯಾಟ್ರಿಕ್ಸ್ ಅಂದ್ರೆ ಏನು ಎಕ್ಸಾಕ್ಟ್ಲಿ ನೋಡಿ. ಇಟ್ ಈಸ್ a rectangular and ordered rectangular array of numbers or functions. ಏನಿದರ ಅರ್ಥ? ಡಿಫೈನ್ ಮ್ಯಾಟ್ರಿಕ್ಸ್ ಅಂತ ಕೇಳ್ತಾರ. ಮ್ಯಾಟ್ರಿಕ್ಸ್ ಅಂದ್ರೆ ಏನು ನೋಡ್ರಿ, ಇಟ್ ಈಸ್ an ordered rectangular array of numbers or functions. array ಅಂದ್ರೆ ಏನ್ರಿ? ಗುಂಪು ಅಂದಂಗ. ನಂಬರ್ಸ್ ಅಥವಾ ಫಂಕ್ಷನ್ಸ್ ಅನ್ನ ಒಂದು ರೆಕ್ಟ್ಯಾಂಗುಲರ್ ವೇ ಒಳಗೆ ಜೋಡಿಸಬೇಕು. ಅಂದ್ರೆ ಫಾರ್ ಎಕ್ಸಾಂಪಲ್ ಇದೊಂದು ರೆಕ್ಟ್ಯಾಂಗುಲರ್ ವೇ, ಇದನ್ನ ನಾನು ಜೋಡಿಸ್ತೇನೆ ನೋಡ್ರಿ. ಹೆಂಗ 3 4 5 6 7 8 2 7 9. ಇಟ್ ಈಸ್ ಇನ್ ರೆಕ್ಟ್ಯಾಂಗುಲರ್. ಇವನು ಅಷ್ಟು ಅರೇ ಅಂದ್ರೆ ಗುಂಪು, ಪ್ರಾಪರ್ ಆಗಿ ಜಾಯಿನ್ ಆದ ಗುಂಪು. ಸೊ ಆನ್ ಆರ್ಡರ್ಡ್ ರೆಕ್ಟ್ಯಾಂಗುಲರ್ ಅರೇ ಆಫ್ ನಂಬರ್ಸ್ ಆರ್ ಫಂಕ್ಷನ್ಸ್. ಫಂಕ್ಷನ್ ಬರ್ಬೋದು, ನಂಬರ್ಸ್ ಬರ್ಬೇಕಂತಿಲ್ಲ. ಸಮ್ ಟೈಮ್ಸ್ ಐ ಕ್ಯಾನ್ ಟೇಕ್ ಇಟ್ as sin θ, ಇಲ್ಲನ cos θ ತಗೋಬಹುದು, ಇಲ್ಲೇ log x ತಗೋಬಹುದು. ಸೊ ಈ ಟೈಪ್ ತಗೋಬಹುದು. ಸೊ ಇವು ಫಂಕ್ಷನ್ಸ್, ಇವು ನಂಬರ್ಸ್ ಅಥವಾ ಫಂಕ್ಷನ್ ಅನ್ನು ಒಂದು ರೆಕ್ಟ್ಯಾಂಗುಲರ್ ಅರೇ ಒಳಗೆ ಹಾಕಿದಾಗ ಅದಕ್ಕೆ ನಾವು ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಸೊ ಈ ಮ್ಯಾಟ್ರಿಕ್ಸ್ ಒಳಗೆ ಇರತಕ್ಕಂತ ಅಡ್ಡ ಸಾಲುಗಳು, ಹಾರಿಜಾಂಟಲ್ ಲೈನ್ಸ್ ಗೆ ನಾವೇನಂತೀವಿ? ರೋಸ್ ಅಂತೀವಿ. ನೆನಪಿಡಬೇಕು. ದ ಹಾರಿಜಾಂಟಲ್ ಲೈನ್ಸ್ ಪ್ರೆಸೆಂಟ್ ಇನ್ ದ ಮ್ಯಾಟ್ರಿಕ್ಸ್ ಆರ್ ಕಾಲ್ಡ್ ಆಸ್ ರೋಸ್. The horizontal lines present in the matrix are called as rows, whereas the vertical lines present in the matrix are called as columns. Okay, now columns ಅಂತ ಕರಿತೀವಿ. ಸೊ ಎಷ್ಟು ರೋ ಇರ್ತಾವು, ಎಷ್ಟು ಕಾಲಮ್ ಇರ್ತಾವ, ಅದರ ಮೇಲೆ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಡಿಫೈನ್ ಮಾಡ್ತೀವಿ. ನೋಡಿ ಇಲ್ಲಿ ಎಷ್ಟು ರೋಸ್ ಅನ್ನು ತೆಗಿಬಹುದು ನಾವು, ಎಷ್ಟು ಅಡ್ಡ ಸಾಲು ಹೊಡಿಬಹುದು? 3. ಎಷ್ಟು ಕಂಬ ಸಾಲು ಹೊಡಿಬಹುದು? ದಟ್ ಮೀನ್ಸ್ ವರ್ಟಿಕಲ್ ಲೈನ್ಸ್ ಅವು 3. ಸೊ 3 x 3 ಇದನ್ನ ಓದುವುದನ್ಯಾಗ ಆಕ್ಚುಲಿ general language 3 x 3 but mathematically we should read it as 3 by 3. So the order of the matrix is 3 by 3 ಅನ್ಬೋದು. Sometimes we can it as 3 x 3 ಅಂತ ಬಳಸಬಹುದು for your convenience. Okay, but regular ಆಗಿ mathematically ಓದುವುದು 3 by 3, 3 rows and 3 columns. Okay, order of matrix ಅನ್ನು ಹೆಂಗೆ ರಿಪ್ರೆಸೆಂಟ್ ಮಾಡ್ತೀವಿ? Order of matrix ಅನ್ನು ಯಾವಾಗಲೂ ಕೂಡ listen, order of matrix is always represented by m by n, m rows and n column. So a ಅಂತ ಹೇಳಿ ಒಂದು ಮ್ಯಾಟ್ರಿಕ್ಸ್ ತಗೋತೀನಿ ನಾನು. ಸೊ ಅದನ್ನ ಹೆಂಗೆ ರಿಪ್ರೆಸೆಂಟ್ ಮಾಡ್ತೀನಿ ನೋಡ್ರಿ. ಫಸ್ಟ್ a11 ಅಂದ್ರೆ ಇದು ಇಲ್ಲಿ ನೋಡಿ ಮ್ಯಾಟ್ರಿಕ್ಸ್ ಒಳಗೆ ಏನು ಇರ್ತಾವಲ್ಲ ಇವಕ್ಕೆಲ್ಲ ನಾವು ಎಲಿಮೆಂಟ್ಸ್ ಆಫ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. a11 ಇಲ್ಲಿ ನೆಕ್ಸ್ಟ್ a12 ಬರೀತೀನಿ, a13 ಬರೀತೀನಿ, ಹಿಂಗ ಎಷ್ಟು ಬರೀಬಹುದು? ನಾನು a1n ಮಟ್ಟ ಬರೀಬಹುದು. ಹೌದಾ? ಇಲ್ಲಿ a21 ಬರೀತೀನಿ ಅಂದ್ರೆ ಸೆಕೆಂಡ್ ರೋ ಫಸ್ಟ್ ಕಾಲಮ್. ಇದು ಹೆಂಗಿರ್ತದೆ ಲಕ್ಷ ಕೊಟ್ಟು ನೋಡ್ರಿ ನೀವು. ಫಸ್ಟ್ ರೋ ಫಸ್ಟ್ ಕಾಲಮ್ ಈ ಪ್ಲೇಸ್, ಫಸ್ಟ್ ರೋ ಒಳಗ ಸೆಕೆಂಡ್ ಕಾಲಮ್ ಪ್ಲೇಸ್, ಫಸ್ಟ್ ರೋ ಒಳಗ ಥರ್ಡ್ ಕಾಲಮ್ ಪ್ಲೇಸ್. ಓಕೆ, ಈ ಟೈಪ್ ಇರ್ತದೆ. ಸೆಕೆಂಡ್ ರೋ ಒಳಗ ಫಸ್ಟ್ ಕಾಲಮ್, ಸೆಕೆಂಡ್ ರೋ ಒಳಗ ಸೆಕೆಂಡ್ ಕಾಲಮ್, ಸೆಕೆಂಡ್ ರೋ ಒಳಗ ಥರ್ಡ್ ಕಾಲಮ್, ಹಿಂಗ. ಸೊ ಥರ್ಡ್ ರೋ ಒಳಗ ಫಸ್ಟ್ ಕಾಲಮ್, ಥರ್ಡ್ ರೋ ಒಳಗ ಸೆಕೆಂಡ್ ಕಾಲಮ್, ಹಿಂಗ. ಸೊ ನಾವು ಹಿಂಗ ಬರ್ಕೋತ ಹೋದ್ರೆ ಇಲ್ಲಿ ಏನ್ ಬರಿಬಹುದು ಹೇಳ್ರಿ? an1 ಬರಿಬಹುದು ಅಥವಾ m2 ಬರಿ. mth ರೋ, ಯಾಕಂದ್ರೆ ರೋ m ಅಲ್ಲ. ಸೊ mth ರೋ ಫಸ್ಟ್ ಕಾಲಮ್, mth ರೋ ಸೆಕೆಂಡ್ ಕಾಲಮ್, mth ರೋ nth ಕಾಲಮ್, ಯಾಕಂದ್ರೆ ಕಾಲಮ್ಸ್ n ಇದಾವೆ. ಸೊ ಈ ಟೈಪ್ ಇದನ್ನ ಜನರಲ್ ಫಾರ್ಮ್ ಅನ್ನು ನಾವು ರಿಪ್ರೆಸೆಂಟ್ ಮಾಡ್ತೀವಿ ಮ್ಯಾಟ್ರಿಕ್ಸ್ ಅನ್ನು. ಸೊ ಇಲ್ಲಿ ಯಾವ ಟೈಪ್ ಕ್ವಶನ್ ಬರ್ತಾವ ಅಂದ್ರೆ ನಿಮ್ಗೆ ಕನ್ಸ್ಟ್ರಕ್ಟ್ 1 ಮಾರ್ಕ್ ಅಥವಾ 2 ಮಾರ್ಕ್ ಪ್ರಶ್ನೆಗಳು ಬರ್ತಾವು. ಕನ್ಸ್ಟ್ರಕ್ಟರ್ ಮ್ಯಾಟ್ರಿಕ್ಸ್ ಹೂಸ್ aij is given by ಅಂತ ಕೊಡ್ತಾರೆ. ಅಂದ್ರೆ ರೋ ಕಾಲಮ್ಗಳು ಒಂದು ಫಾರ್ಮುಲಾ ಏನದ ಅಂತ ಹೇಳಿ ಒಂದಿಷ್ಟು ಕ್ವಶನ್ಸ್ ಕೊಡ್ತಾರೆ. ಅದ್ರ ಮೇಲೆ ನೀವು ಮ್ಯಾಟ್ರಿಕ್ಸ್ ಅನ್ನು ಕನ್ಸ್ಟ್ರಕ್ಟ್ ಮಾಡಬೇಕು. 1 ಮಾರ್ಕಿಗೆ ಅಥವಾ 2 ಮಾರ್ಕಿಗೆ ಪ್ರತಿ ಸಲ ಬರ್ತಕ್ಕಂತ ಒಂದು ಕ್ವಶನ್ ಅದು. ಸೊ ಆ ಕ್ವಶನ್ ಅನ್ನು ನಾವು ನೆಕ್ಸ್ಟ್. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್,
ಸೊ ನಾವು ಮ್ಯಾಟ್ರಿಕ್ಸ್ ಅಲ್ಲಿ ನೋಡ್ತಾ ಇದ್ದೀವಿ. ಸೊ ಮ್ಯಾಟ್ರಿಕ್ಸ್ ಅಲ್ಲಿ ಬರ್ತಕ್ಕಂಥ 1 ಅಥವಾ 2 ಮಾರ್ಕಿಂಗ್ ಪ್ರಶ್ನೆಗಳನ್ನು ಈಗ ನೋಡೋಣ. ಸೊ ಬಿಫೋರ್ ಗೋಯಿಂಗ್ ಇದನ್ನ ಹೇಳಿದ್ಮೇಲೆ ನಾನು ಮ್ಯಾಟ್ರಿಕ್ಸ್ ಡೆಫಿನಿಷನ್ಸ್ ಗಳನ್ನ ಹೇಳ್ತೀನಿ, ಅದನ್ನು ಕೂಡ ಇಂಪಾರ್ಟೆಂಟ್. ಸೊ ಇದು ಅಥವಾ ಡೆಫಿನಿಷನ್ಸ್ ಗ್ಯಾರಂಟಿ 1 ಅಥವಾ 2 ಮಾರ್ಕಿಂಗ್ ಬರ್ತಕ್ಕಂಥದ್ದು. ಇದು 2 ಮಾರ್ಕಿಂಗ್ ಬರ್ಬೋದು ಅಥವಾ 1 ಮಾರ್ಕಿಂಗ್ ಬರ್ಬೋದು. ಇದು ಡೆಫಿನೆಟ್ಲಿ 1 ಮಾರ್ಕಿಂಗ್ ಬರುತ್ತೆ ಅಥವಾ ಡೆಫಿನಿಷನ್ ಆಫ್ ಮ್ಯಾಟ್ರಿಸಸ್ ಬರುತ್ತೆ. ಇಲ್ಲಿ ಅದನ್ನ ನೋಡಿ ಹೆಂಗೆ ಕೇಳ್ತಾರ, ಇಫ್ ಅ ಮ್ಯಾಟ್ರಿಕ್ಸ್ ಹ್ಯಾಸ್ 24 ಎಲಿಮೆಂಟ್ಸ್ ವಾಟ್ ಆರ್ ಪಾಸಿಬಲ್ ಆರ್ಡರ್ಸ್ ಇಟ್ ಕ್ಯಾನ್ ಹ್ಯಾವ್. ಅಥವಾ ಈ 24 ಜಾಗದಾಗ ಸಮಟೈಮ್ಸ್ 13 ಕೇಳ್ತಾರ, ಸಮಟೈಮ್ಸ್ 5 ಕೇಳ್ತಾರ, ಓಕೆ, ಸಮಟೈಮ್ಸ್ ವಿ ಮೇ ಸೆ 12 ಕೇಳಬಹುದು, ಯಾವ್ದಾದ್ರೂ ಕೇಳಬಹುದು. ಸೊ ಮೆಥಡ್ ನೆನಪಿಟ್ಕೋರಿ. ನೋಡಿ 24 ಫ್ಯಾಕ್ಟರ್ಸ್ ಬರಿಬೇಕು. 24 ಅನ್ನ ಎಷ್ಟೆಷ್ಟೇ 24 ಅನ್ನೋದು ಬರಿತಾ ಹೋಗ್ಬೇಕು. 24 ಎಷ್ಟೆಷ್ಟು ನೋಡ್ರಿ ಪಾಸಿಬಲ್ ಆರ್ಡರ್ಸ್ ಅದು ಬರೀರಿ. ಯಾವ್ಯಾವ ಬರಿಬಹುದು, ಎಷ್ಟೆಷ್ಟೇ 24 ಬರ್ಕೋತ ಹೋಗೋದು ನೋಡ್ರಿ. ಪಾಸಿಬಲ್ ಆರ್ಡರ್ಸ್ ಯಾವ್ಯಾವು, ಎಷ್ಟು 24 1 24 ಫಸ್ಟ್ ಅದನ್ನ ಬರೆದ್ಬಿಡ್ರಿ ಸ್ಮಾಲೆಸ್ಟ್. ಮುಂದಿದ್ರೆ ಹಾಫ್ ತಗೋರಿ, 12 2 24. ಅಥವಾ ಸ್ಮಾಲ್ ಇದ್ರೆ ತಗೋತ ಹೋಗ್ತಾರೆ ಹಂಗೆ ತಗೋರಿ. 1 ಇದ್ರೆ ಆತು, 2 ಲೇ ಆತು, 3 ಲೇ ಹೋಗ್ತದ ಹೋಗ್ತದ. ಸೊ 8 3 24, 4 ಲೇ ಹೋಗ್ತದ ಹೋಗ್ತದ, 4 6 24, ಹೌದಾ. ಮುಂದೆ 5 ಲೇ ಹೋಗ್ತದ ಇಲ್ಲ, 6 ಲೇ ಹೋಗ್ತದ ಹೋಗ್ತದ. ಸೊ ಇವನೇನು ಉಲ್ಟಾ ಮಾಡ್ಕೋತ ಹೋಗ್ರಿ. ನೋಡ್ರಿ ಭಾಳ ಡಿಫರೆನ್ಸ್ ಇರುತ್ತೆ. 24/1 is different and 1/24 is different in matrices. So ನೀವು ಎರಡನ್ನೂ ಮೆನ್ಷನ್ ಮಾಡಬೇಕು. 24 1 ಅದ ಅಂದ್ರೆ ಇದು ಬಂದಂತಲ್ಲ, ಎಲ್ಲಾನು ಮೆನ್ಷನ್ ಮಾಡಬೇಕು. ಇಲ್ಲಿ 4 6 ಅಂತ ಆಲ್ಮೋಸ್ಟ್ ಮುಗಿದು ಇಲ್ಲ. ಸೊ ಇವನ್ನ ವಾಪಸ್ ರಿಪ್ರೆಸೆಂಟ್ ಮಾಡ್ರಿ. 6 4 ಮುಂದೆ 3 8 2 12 and 1 24. ಸೊ ಇವು ಎಂಟನ್ನು ಮೆನ್ಷನ್ ಮಾಡಬೇಕು ನೀವು, ಓಕೆ. ಸೊ ಅದಕ್ಕೆ ಗಮನ ಇಟ್ಟು ನೋಡ್ಬೇಕು. ಒಂದ್ ವೇಳೆ 13 ಕೇಳಿದ್ರೆ ಮೋಸ್ಟ್ ಆಫ್ ದ ಟೈಮ್ 13 ಕೇಳ್ತಾನ, ಯಾಕಂದ್ರೆ 1 ಮಾರ್ಕಿಂಗ್ ಕೇಳುವಂತದ 13/1 1/13 ಎರಡ ಪಾಸಿಬಲ್ ಆರ್ಡರ್ಸ್, ಓಕೆ. 13 ಒಂದೇ 13 ಅಥವಾ 13 ಲೇ 13. 5 ಕೇಳಿದ್ರು ಸೇಮ್, 5 1 1 5. ಸೊ ಮೋಸ್ಟ್ ಆಫ್ ದ ಟೈಮ್ಸ್ ಪ್ರೈಮ್ ನಂಬರ್ ಕೇಳ್ತಾನ. ಪ್ರೈಮ್ ನಂಬರ್ ಕೇಳಿದ್ರೆ ಎರಡು ಬರ್ತಾವ ಆರ್ಡರ್ಸ್, 13 1 113 13/1 or 1/13 ಆರ್ಡರ್, 5/1 or 1/5 ಆರ್ಡರ್. ಸೊ ಈಚೆ ಕಡೆ n ಇರ್ತದೆ, ಈಚೆ ಕಡೆ n ಇರ್ತದೆ. 12 ಕೇಳಿದ್ರೆ ಅಗೇನ್ ನೀವು ಸ್ವಲ್ಪ ಹೆಚ್ಚಿಗೆ ಬರ್ತಾವ, ಮತ್ತೆ 12 ಕೇಳಿದ್ರೆ ತಿಳ್ಕೊರಿ. ಸೊ ಪಾಸಿಬಲ್ ಆರ್ಡರ್ಸ್ ಯಾವ್ಯಾವ ಬರಿಬಹುದು ನೋಡ್ರಿ ನಾವು. ಫಸ್ಟ್ 1 ಇದ್ರೆ ತಗೋರಿ, 1 12 2 6 3 4 ಮುಗಿದು ಇಲ್ಲಿ, ಓಕೆ. 3 4 ಮುಗಿದು ವಾಪಸ್ ರಿಪೀಟ್ ಆಗ್ತದೆ. 4 3 6 2 and 12 1. ಸೊ ಈ ಟೈಪ್ ಬರೀಬಹುದು. ಅಂಡ್ ಸಮ್ ಟೈಮ್ಸ್ ನಾನು ನೋಡಿದ ಪ್ರಕಾರ 17 ಕೂಡ ಕೇಳ್ತಾರೆ. ಇವು 5 ನಂಬರ್ಗಳ ರಿಪೀಟೆಡ್ ಆಗಿ ಬರ್ತಿರ್ತಾವ. 5 ಬರ್ತದ ಅಥವಾ 12 ಬರ್ತದ, 13 ಬರ್ತದ, 17 ಬರ್ತದ ಅಥವಾ 24 ಬರ್ತದ. ಇವು 5 ನಂಬರ್ ವಾಪಸ್ ಕೇಳ್ತಿರ್ತಾರೆ ಪಾಸಿಬಲ್ ಆರ್ಡರ್. ಮೋಸ್ಟ್ ಆಫ್ ದ ಟೈಮ್ಸ್ ಈಸಿಯೆಸ್ಟ್ ಕ್ವಶನ್ ಇದೆ. ಸೊ ನಿಮ್ಗೆ ಅರ್ಥ ಆಯ್ತು ಅನ್ಕೋತೀನಿ. ಫೈನ್, ಎಸ್. ಸೊ ಈಗ ನೋಡಿ ಹಂಗ ಇದನ್ನ ಈ ಕ್ವಶನ್ ಬಹಳ ಇಂಪಾರ್ಟೆಂಟ್. ಕನ್ಸ್ಟ್ರಕ್ಟ್ 2/2 ಮ್ಯಾಟ್ರಿಕ್ಸ್ given by A equal to Aij whose elements are given by ಫಾರ್ಮುಲಾ ಕೊಟ್ಟಾಗ Aij equal to I/J. ಈ ತರ ಪ್ರಶ್ನೆಗಳನ್ನು ಕೇಳ್ತಾರೆ. ಇದು ಬಹಳ ಸಲ ಬಿದ್ದಿರೋ ಪ್ರಶ್ನೆ ನೋಡ್ರಿ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದೆ. ಈ ಟೈಪ್ ಕೇಳ್ತಾರೆ. ಸೊ ಹೆಂಗಿರ್ತದ ನೋಡ್ರಿ, Aij is equal to I/J. ಈ ಫಾರ್ಮುಲಾ ಕೊಟ್ಟಾಗ ಲೆಟ್ ದ ಮ್ಯಾಟ್ರಿಕ್ಸ್ ಬಿ ಅನ್ಕೋಬೇಕು. ಲೆಟ್ ದ ಮ್ಯಾಟ್ರಿಕ್ಸ್ ಬಿ ಹೆಂಗ, A is equal to 2 cross 2 ಅಂದ A11 A12 A13 ಸಾರಿ A21 A22 ಇಷ್ಟ ಇರ್ತದ, ಓಕೆ. ಇವು ನಾಲ್ಕನ್ನು ಕಂಡುಹಿಡಿದು ತುಂಬಿಟ್ರೆ ಬಗೆಹರುತ್ತೆ, ಓಕೆ. ಸೊ ಏನಾಯ್ತು ನೋಡ್ರಿ, Aij equal to I/J. ಸೊ ಈ ಪ್ಲೇಸ್ ಏನು A11 ಅದನ್ನ ಈ ಪ್ರಕಾರ ತುಂಬ್ರಿ. A11 ಫಸ್ಟ್ ರೋ ಫಸ್ಟ್ ಕಾಲಮ್. ಸೊ ಇದು I ಅಂದ್ರೆ ರೋ, ದಿಸ್ ಈಸ್ ರೋ, ದಿಸ್ ಈಸ್ ಕಾಲಮ್. ಸೊ A11 ಅಂದ್ರೆ 1/1 ಅಂದ್ರೆ 1/1 ಅಂದ್ರೆ ಆನ್ಸರ್ 1 ಆಯ್ತು. ಸೊ ಈ ಜಾಗದಾಗ 1 ಬಂತು. ನೆಕ್ಸ್ಟ್ A12 ತುಂಬ್ರಿ. A12 ಅಂದ್ರೆ ಇದ್ರ ಪ್ರಕಾರ 1/2. I ಜಾಗದಾಗ 1 J ಜಾಗದಾಗ 2. ಈ ಫಸ್ಟ್ ನೇದು I, ಸೆಕೆಂಡ್ ನೇದು J. That is first is representing ith row, second one is representing jth column. Second column, first row, I ಅಂದ್ರೆ row, J ಅಂದ್ರೆ column. Next A21, second row first column, second row first column. A21, I ಅಂದ್ರೆ 2, J ಅಂದ್ರೆ 1, 2/1, 2/1 ಅಂದ್ರೆ 1, 2 ಅಂದ್ರೆ 1. A22, A22 ಅಂದ್ರೆ ಏನಾಗ್ತದೆ ನೋಡ್ರಿ, I/J. So 2/2, 2/2 ಅಂದ್ರೆ 1 ಆಯ್ತು. ಸೊ ಈ ಟೈಪ್ ಮಾಡ್ಕೋಬೇಕು ನೀವು, ಅಷ್ಟು ಬಂದು ಇಲ್ಲ. ಸೊ the required matrix is, so the required matrix is A is equal to ಇವನಷ್ಟು ತುಂಬಿಡಿ. A11 ಅಂದ್ರೆ 1, 1/2, 2, 1, 1, 1/2, 2, 1.
ಇಷ್ಟು ಮಾಡಿದ್ರೆ ನಿಮಗೆ 2 ಮಾರ್ಕ್ಸ್ ಕೊಡ್ತಾರೆ. ಇಫ್ ಇಟ್ ಇಸ್ ಆಸ್ಕ್ಡ್ ಫಾರ್ 2 ಮಾರ್ಕ್, ಇಫ್ ಇಟ್ ಇಸ್ ಆಸ್ಕ್ಡ್ ಫಾರ್ 1 ಮಾರ್ಕ್ ದೇ ವಿಲ್ ಗಿವ್ ಯು 1 ಮಾರ್ಕ್. ಓಕೆ, ಸೊ ಇನ್ನೊಂದು ನೋಡ್ರಿ, ai is equal to half minus 3i plus j. ಸೊ ಅದನ್ನು ನೋಡೋಣ. ai is equal to half of minus 3i plus j. ಸೊ ಇದು ನೋಟ್ ಮಾಡ್ಕೊಳ್ಳಿ, ವಿಡಿಯೋ ಪಾಸ್ ಮಾಡಿ ನೋಟ್ ಮಾಡ್ಕೊಳ್ಳಿ. half minus 3i plus j. ಸೊಲ್ಯೂಷನ್ aij is equal to half of modulus of minus 3i plus j. Similar thing ಬರೀಬೇಕು ನೀವು. let the required matrix be ಅಥವಾ let the matrix be ಅವ್ರು ಕೊಟ್ಟಾರ a ಅಂತ. ಸೊ a ಅಂತ ತಗೋರಿ. ನೋಡಿ, ಮ್ಯಾಟ್ರಿಕ್ಸ್ ನ ಯಾವಾಗಲೂ ಕ್ಯಾಪಿಟಲ್ ಲೆಟರ್ಸ್ ಅಲ್ಲಿ ರಿಪ್ರೆಸೆಂಟ್ ಮಾಡಬೇಕು. a ಇರಲಿ b ಇರಲಿ ಯಾವುದಾದ್ರೂ ಇರಲಿ ಬಟ್. ಸೊ ಒಳಗಿರತಕ್ಕಂತ ಎಲಿಮೆಂಟ್ಸ್ ಸ್ಮಾಲ್ ತಗೋಬೇಕು. a11 a12 a21 a22. ಅವ್ನು 2 × 2 ನ ಕೇಳ್ತಾನ, ಅದಕ್ಕಿಂತ ಹೆಚ್ಚು ಕೇಳುದಿಲ್ಲ. ನೋ ನೀಡ್ ಟು ವರಿ ಕನ್ಸ್ಟ್ರಕ್ಟಿಂಗ್ ದ ಮ್ಯಾಟ್ರಿಕ್ಸ್ ಇದ್ದಾಗ. ಸೊ ನೋಡಿ, a11 ತುಂಬ್ರಿ ಇಲ್ಲಿ aij ಪ್ರಕಾರ. a11 half minus 3 i ಜಾಗದಾಗ 1, ಸಾರಿ i ಜಾಗದಾಗ 1 ತುಂಬಿರ 3 into 1 plus j ಅಂದ್ರ ಅದು 1. -3 1 -3 plus 1 is -2. ಸೊ -2 ಅನ್ನ mod ಒಳಗೆ ತೆಗೆದ್ರೆ +2 ಆಯ್ತು. ಸೊ half into 2 that is 1 ಆಯ್ತು. ಗೊತ್ತಾಯ್ತಲ್ಲ ನಿಮಗೆ ಇದು? -3 into 1 is -3, ಹೌದಾ? -3 plus 1 is -2, ಬಟ್ mod ಅದ ಇದೆ. mod ಇದ್ರ ಹೊರಗೆ ತೆಗೆದಿವಿ ಅಂದ್ರೆ +2 ಆಯ್ತು. ಸೊ half into +2 is 1. a12 ತಗೋರಿ, half -3. ನೋಡಿ, -3i plus j. ಇದು i, ಇದು j. i again 1 ಅದ, j is 2 ಅದ. -3 1 -3 -3 plus 2 is -1. ಸೊ mod ಔಟ್ ತೆಗೆದಿವಿ ಅಂದ್ರೆ +1. half into 1 half. ಸೊ ನೆಕ್ಸ್ಟ್ a13 ಇಲ್ಲ, a21 ಇರ್ತಕ್ಕಂಥದ್ದು. a21 ಅದ ನೋಡ್ರಿ, ಹಾಫ್ ಫಾರ್ಮುಲಾ ಆಸ್ ಅದ, ಫಾರ್ಮುಲಾ ವೈಸ್ ತಗೋಬೇಕು. ಫಾರ್ ಎದಕ್ಕಂದ್ರೆ ಅದು ಕೊಟ್ಟಿರ್ತಾರ ಅವ್ರು ಹೆಂಗ ಅಂತ ಹೇಳಿ. aij ಯಾವ ಫಾರ್ಮುಲಾ ಅಂದ್ರೆ ಈ ಫಾರ್ಮುಲಾ. ಹಾಫ್ -3 i ಜಾಗದಾಗ ಎಷ್ಟು ಇಸದ 2 ಅದ, j ಜಾಗದಾಗ 1 ಅದ. ನೋಡಿ, -3 2s are -6, -6 plus 1 -5, but mod ತೆಗೆದಿವಿ ಅಂದ್ರೆ +5. half into 5, that is 5/2. okay, so last one ನೋಡ್ರಿ, a22, that is a22 half -3 into 2 plus 2. so -3 2s are -6, -6 plus 2 -4, but mod ತೆಗೆದಿವಿ ಅಂದ್ರೆ +4. half into 4, so 2 1s are 2 2s are 2. so 1 1/2 5/2 2. so last ಗೆ ಬರಿಬೇಕು. hence required matrix is a is equal to a11 ಜಾಗದಾಗ ಏನದ 1, a12 ಜಾಗದಾಗ 1/2, a21 ಜಾಗದಾಗ 5/2, a22 ಜಾಗದಾಗ 2. ಇಷ್ಟು ಬರ್ತದೆ ನಿಮ್ಗೆ 2 ಮಾರ್ಕ್ಸ್ ಕ್ಲಿಯರ್ ಆಗಿ ಸಿಗ್ತವೆ. ಅಂಡರ್ಸ್ಟುಡ್ ಆಯ್ತಲ್ಲ? ಇವೆರಡ ಯೂಶುವಲಿ ಇವೆರಡ ಕೇಳ್ತಾನ, ಇನ್ನೊಂದು ಎರಡು ಯಾವ ಪ್ರಾಕ್ಟೀಸ್ ಮಾಡ್ಕೊಂಡು ಸೇಮ್ ಸಿಮಿಲರ್ ಇದ್ದದ್ದು ಎಕ್ಸರ್ಸೈಸ್ ಅಥವಾ ವರ್ಕ್ ಎಕ್ಸಾಂಪಲ್ಸ್ ಹೋಗಿನು. ಸೊ ಸಿಮಿಲರ್ ಥಿಂಗ್ಸ್ ಬರ್ತಾವೆ. ಓಕೆ ಫೈನ್, ಎಸ್. ಸೊ ಈಗ ನೋಡಿ, ಈಗ ನಾವು ಟೈಪ್ಸ್ ಆಫ್ ಮ್ಯಾಟ್ರಿಕ್ಸ್ ಅನ್ನು ಡಿಸ್ಕಸ್ ಮಾಡೋಣ. ನೋಡ್ರಿ ಇಲ್ಲಿ 2 ರೋಸ್ ಅದಾವ ಅಂದ್ರೆ 2/3 ಆಗ್ತದೆ. 3 ಕಾಲಮ್ಸ್ ಅದಾವ. 3 ಅಡ್ಡ ಸಾಲು ಎಳಿಬಹುದು, 3 ವರ್ಟಿಕಲ್ ಲೈನ್ಸ್ ಎಳಿಬಹುದು, 2 ಹಾರಿಜಾಂಟಲ್ ಲೈನ್ಸ್ ಎಳಿಬಹುದು. ಓಕೆ, ಸೊ 3 ವರ್ಟಿಕಲ್ ಲೈನ್ಸ್, 2 ಹಾರಿಜಾಂಟಲ್ ಲೈನ್ಸ್. ಸೊ ಅವಾಗ ಇದ್ದಾಗ ಏನಾಯ್ತು, 2/3 ಆಯ್ತು. 2 ಹಾರಿಜಾಂಟಲ್ ಲೈನ್ಸ್, 2 rows and 3 columns. ಇಲ್ಲಿ ನೋಡ್ರಿ 3 rows and 3 columns ಅದ. ಎಸ್, ಸೊ 3/3 ಆಗ್ತದೆ. ಯಾವಾಗ m n ಬ್ಯಾರೆ ಆಗ್ತಾವು, ಇದು m ಇದು n, ಬಟ್ m is not equal to n ಆಗ್ತದೆ. 2 3 ಆಗ್ತದೆ. ಇಲ್ಲಿ m equal to n ಆಗ್ತದೆ. ಸೊ ಹಿಂಗಾದಾಗ ಒಂದು ಮ್ಯಾಟ್ರಿಕ್ಸ್ ಅಂತೀವಿ, ಹಿಂಗಾದಾಗ ಒಂದು ಮ್ಯಾಟ್ರಿಕ್ಸ್ ಅಂತೀವಿ. ಏನ್ ಮ್ಯಾಟ್ರಿಕ್ಸ್ ಅಂತೀವಿ ಅದನ್ನ? ಯಾವಾಗ m not equal to n ಆಗ್ತದೆ, so we say it as a rectangular matrix. ಹೌದಾ ಇಲ್ಲೋ ನೋಡ್ರಿ. ಓಕೆ, ನೀವು ಒಂದು ಸ್ಕ್ವೇರ್ ತೆಗೀರಿ, ರೆಕ್ಟ್ಯಾಂಗ್ಯುಲರ್ ತೆಗೀರಿ. ಇದು ರೆಕ್ಟ್ಯಾಂಗಲ್, ಹೌದಾ? ಇಲ್ಲಿ 2 ಸೆಂಟಿಮೀಟರ್ ಇದ್ದ, ಇದು 3 ಮೀಟರ್ ಇದ್ರೆ ನಡೀತದಲ್ಲ, ರೆಕ್ಟ್ಯಾಂಗಲ್ ಅಂತ ಅನ್ಬೋದು. 2 ಮೀಟರ್ 3 ಮೀಟರ್ ಇತ್ತಂದ್ರೆ ಹೌದಲ್ಲ, ಸ್ವಲ್ಪ ತಗೋರಿ, ಹಿಂಗ್ ತಗೋರಿ. ಓಕೆ, ಇದು 2 ಮೀಟರ್ ಐತಿ, ಇದು 3 ಮೀಟರ್ ಐತಿ, ರೆಕ್ಟ್ಯಾಂಗಲ್ ಅನ್ಬೋದಲ್ಲ. ಸೊ 2/3 ಅಥವಾ ಬೇರೆ ಇದ್ರೆ ರೆಕ್ಟ್ಯಾಂಗಲ್ ಅನ್ಬೋದು. ಬಟ್ ಸ್ಕ್ವೇರ್ ಇದ್ದಾಗ ಏನ್ ಅನ್ಸ್ತದ ನೋಡ್ರಿ, we say it as a square matrix. ಲೆಂತ್ ಬ್ರೆಡ್ತ್ ಎರಡು ಸೇಮ್ ಇರ್ತಾವ, 3 3. ಅದಕ್ಕೆ ಇದನ್ನ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ಕರೀತೀವಿ. ಯಾವಾಗ ರೋಸ್ ಅಂಡ್ ಕಾಲಮ್ಸ್ ಆರ್ ಈಕ್ವಲ್ ಅಂದ್ರೆ ಎಕ್ಸಾಕ್ಟ್ಲಿ ಸ್ಕ್ವೇರ್ ಅದೇ ಕಾಣಿಸ್ಬೇಕಾದ್ರೆ ಅದಕ್ಕೆ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತೀವಿ. ಸೊ ಹೆಂಗ್ ನೆನ್ಪಿಡ್ಬೇಕು ನೋಡ್ರಿ, ಫಸ್ಟ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ನೆನ್ಪಿಡ್ರಿ. A matrix in which the number of rows are equal to the number of columns
is called square matrix. But easy again. A matrix in which the number of rows are equal to the number of columns is called square matrix. This square matrix definition. Na barita illa ಹೇಳ್ತಾ ಇದ್ದೀನಿ ನೆನಪಿಟ್ಕೋಬೇಕು. Square what defines square matrix ಅಂತ ಕೇಳಿದ್ರೆ ಹೆಂಗೆ ಹೇಳಬೇಕು? A matrix in which the number of rows are equal to the number of columns is called square matrix. So ಇದು rectangular matrix, the opposite. A matrix in which the number of rows are not equal to the number of columns is called rectangular matrix. ತಿಳಿತಾ? So rectangular matrix ನಾವು ಎರಡು ಹೇಳಬಹುದು. Row matrix ಅನ್ನು ಹೇಳಬಹುದು ಮತ್ತು ಕಾಲಮ್ ಮ್ಯಾಟ್ರಿಕ್ಸ್ ಅನ್ನು ಹೇಳಬಹುದು. ಸೊ ಅದನ್ನ ಹೆಂಗೆ ಡಿಫೈನ್ ಮಾಡಬೇಕು ಅದನ್ನು ಹೇಳ್ಕೊಡ್ತೀನಿ ನೋಡ್ರಿ. ಮುಂದೆ ಇದರೊಳಗೆ ಭಾಳ ಬರ್ತಾವು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಒಳಗ, ಅವನು ಹೇಳ್ಕೊಡ್ತೀನಿ. ಸ್ಕ್ವೇರ್ ಮ್ಯಾಟ್ರಿಕ್ಸ್ ಓಕೆ. ಫಸ್ಟ್ ನೋಡಿ ರೋ ಮ್ಯಾಟ್ರಿಕ್ಸ್ ಅಂಡ್ ಕಾಲಮ್ ಮ್ಯಾಟ್ರಿಕ್ಸ್. ರೋ ಮ್ಯಾಟ್ರಿಕ್ಸ್ ಹೆಂಗಿರ್ತದೆ? 1 2 3 4 5 ಇದೊಂದು ರೋ ಮ್ಯಾಟ್ರಿಕ್ಸ್. ಅದ ಕಾಲಮ್ ಮ್ಯಾಟ್ರಿಕ್ಸ್ 1 2 3 4 5 ಇದು ಕಾಲಮ್ ಮ್ಯಾಟ್ರಿಕ್ಸ್, ಇದು ರೋ ಮ್ಯಾಟ್ರಿಕ್ಸ್. ಏನ್ ನೋಡ್ರಿ ಇದು ನೋಡ್ರಿ ಏನ್ ಅನಿಸ್ತದ ನಿಮಗೆ? ಒಂದ ರೋದ ಕಾಲಮ್ಸ್ ಭಾಳ ಅದಾವು. ಸೊ ಒಂದ ಲೈನ್ ಇರ್ಬೋದು ನೀವು ಆಟ ಒಂದ ರೋದ ಕಾಲಮ್ಸ್ ಸಿಕ್ಕಾಬಿಟ್ಟಿದಾವೆ 5. ಸೊ ಹೆಂಗೆ ಹೇಳ್ಬೋದು? a matrix in which only one row is present but many columns are present. A matrix which contains only one row and many columns is called row matrix. A matrix which contains only one row but many columns is called row matrix. ಅದರ ಉಲ್ಟಾ a matrix which contains many rows and one column is called column matrix. ಒಂದು ರೋ ಇದ್ದು ಮೆನಿ ಕಾಲಮ್ಸ್ ಇದ್ದು ಅಂದ್ರೆ ರೋ ಮ್ಯಾಟ್ರಿಕ್ಸ್. ಒಂದ ರೋ ಇರ್ತೈತಿ ಅದಕ್ಕೆ ಮುಂದೆ ರೋ ಮ್ಯಾಟ್ರಿಕ್ಸ್. ಒಂದ ಕಾಲಮ್ ಇದ್ದು ಮೆನಿ ರೋಸ್ ಇದ್ದು ಅಂದ್ರೆ ಕಾಲಮ್ ಮ್ಯಾಟ್ರಿಕ್ಸ್. 5 ಇರಬೇಕಂತಿಲ್ಲ, 6 ಇರ್ಬೋದು, 4 ಇರ್ಬೋದು, 2 ಇರ್ಬೋದು, 3 ಇರ್ಬೋದು, ಎಷ್ಟು ಬೇಕಾದ ಇರ್ಬೋದು. ಮೆನಿ ಅಂತ ಯೂಸ್ ಮಾಡಿಬಿಡ್ತೀವಿ ನಾವು. A matrix contains one row and many columns is called row matrix. A matrix contains one column and many rows is called column matrix. ಇವೆರಡು ಟೈಪ್ ಆಫ್ ರೆಕ್ಟಾಂಗ್ಯುಲರ್ ಮ್ಯಾಟ್ರಿಕ್ಸ್. ಬಟ್ ಮೋಸ್ಟ್ ಆಫ್ ದ ಟೈಮ್ ರೆಕ್ಟಾಂಗ್ಯುಲರ್ ಮ್ಯಾಟ್ರಿಕ್ಸ್ ಟೈಪ್ ಅಂತ ಯಾರು ಹೇಳೋದಿಲ್ಲ. ಬಟ್ ಆಕ್ಚುಲಿ ದೋಸ್ ಆರ್ ಟೈಪ್ಸ್ ಆಫ್ ರೆಕ್ಟಾಂಗ್ಯುಲರ್ ಮ್ಯಾಟ್ರಿಕ್ಸ್. ಓಕೆ. ಸೊ ಈಗ ನೆಕ್ಸ್ಟ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಏನಿದೆ ಅಂತ? ಇಟ್ ಈಸ್ ಅ ಮ್ಯಾಟ್ರಿಕ್ಸ್. ಡಯಾಗೋನಲ್ ಎಲಿಮೆಂಟ್ಸ್ ಅಷ್ಟೇ ಇರ್ತಾವೆ. ಸೊ ಫಾರ್ ಎಕ್ಸಾಂಪಲ್ 4 7 8 ಉಳಿದದೆಲ್ಲ 0 ಆಗಿರುತ್ತೆ. ಇದಕ್ಕೆ ಡಯಾಗೋನಲ್ ಅಂತೀವಿ ನಾವು, ಪ್ರಿನ್ಸಿಪಲ್ ಡಯಾಗೋನಲ್. ಓಕೆ, ಮೇನ್ ಡಯಾಗೋನಲ್ ಇದು, ಹೌದಾ? ಸೊ ಇವಾಗ ನಾವು ಏನಂತೀವಿ, ಇದು ಉಳಿದದನ್ನೆಲ್ಲ 0 ತುಂಬಿಕೊಂಡ್ಬಿಡ್ಬೇಕು. ಇದಕ್ಕೆ ಏನಂತೀವಿ ನಾವು? ಡಯಾಗೋನಲ್ ಮ್ಯಾಟ್ರಿಕ್ಸ್ ಅಂತೀವಿ. ಹೆಂಗೆ ಹೇಳ್ಬೋದು ನೋಡಿ ಡೆಫಿನಿಷನ್? ಇದು ಯಾವ ಟೈಪ್ ಮ್ಯಾಟ್ರಿಕ್ಸ್? ಫಸ್ಟ್ ನೋಡಿ, ದಿಸ್ ಇಸ್ ಅಪ್ಲೈಡ್ ಫಾರ್ ಓನ್ಲಿ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಇದು ಟೈಪ್ಸ್ ಆಫ್ ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂದ್ರೆ ಸೇಮ್ ನಂಬರ್ ಆಫ್ ರೋಸ್ ಸೇಮ್ ನಂಬರ್ ಆಫ್ ಕಾಲಮ್ಸ್ ಇರಬೇಕು ಅಂದ್ರೆ ಅಷ್ಟೇ ಮಾತ್ರ ಇದು. ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಯಾವಾಗ ಸ್ಟಾರ್ಟ್ ಮಾಡೋದನ್ನ ಹೆಂಗೆ ಮಾಡಬೇಕು? ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್, ಇಟ್ ಈಸ್ ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್ in which only diagonal elements are present. Only diagonal elements are present. Only diagonal elements are present and all diagonal elements are 0 and all non-diagonal elements are 0 and all non-diagonal elements are 0. ಈ ಟೈಪ್ ಕೂಡ ಇದನ್ನ ಹೇಳ್ಬೋದು. A square matrix in which only diagonal elements are present and all non-diagonal elements are 0 is called diagonal matrix. ಇದಕ್ಕೆ ನಾವು diagonal matrix ಅಂತ ಹೇಳ್ಬಹುದು. A square matrix in which only diagonal elements are present and all non-diagonal elements are 0. ನೀವು ಇದನ್ನ ಹೇಗೆ ನಡೀತದ? ಬರೀ ಇದನ್ನ ಅಷ್ಟೇ ಹೇಳಿದ್ರೆ ನಡೀತದೆ. A square matrix in which all non-diagonal elements are 0. So non-diagonal elements 0 ಅದ ಅಂದ್ರೆ obviously diagonal elements ಏನಿರೋ ಒಂದು ಐತೆ ಅಂದಂಗ ಅದರ ಅರ್ಥ, ಹೌದಾ? ಯಾಕಂದ್ರೆ diagonal elements ಬಗ್ಗೆ ಹೇಳಿಲ್ಲ ಅವರು. A square matrix in which all non-diagonal elements are 0 is also called as diagonal matrix. So ಅದು diagonal matrix ಅಂತ ನಾವು ಹೇಳ್ಬಹುದು. ಇಷ್ಟ ಸೇಮ್ diagonal matrix ಇರ್ತದ. ಈಗ ನಾವು ಆಗಲೇ 4 5 7 ತಗೊಂಡಿವಿ, ಈಗ ಹಂಗೆ ತಗೊಳ್ಳೋಣ. ಯಾವುದೇ ಒಂದು ಫಿಕ್ಸ್ ನಂಬರ್ ತಗೋಬೇಕು. 4 4 4 0 0 0 0 0. ನೋಡಿ ಇಲ್ಲಿ diagonal elements ಅಷ್ಟೇ ಪ್ರೆಸೆಂಟ್ ಇದಾವು. ಇದು ಸ್ಕೇಲಾರ್ ಮ್ಯಾಟ್ರಿಕ್ಸ್. ಇದೇನ್ರಿ? ಸ್ಕೇಲಾರ್ ಮ್ಯಾಟ್ರಿಕ್ಸ್ ನಾ ಬರೆದಿರೋದು. ಇಲ್ಲಿ ಈ ಕಡೆ ಐಡೆಂಟಿಟಿ ಬರೀತೀನಿ ನೋಡಿ. 1 0 0 0 1 0 0 0 1. ಇದೇನು? ಐಡೆಂಟಿಟಿ ಮ್ಯಾಟ್ರಿಕ್ಸ್. ಸೊ ಡೆಫಿನಿಷನ್ ಹೆಂಗೆ ಹೇಳ್ಬೋದು ನೋಡ್ರಿ, ಬರೀದಿಲ್ಲ ಬರೀ ಹೇಳ್ತೀನಿ ನಾನು, ಲಕ್ಷ ಕೊಟ್ಟು ನೋಡ್ರಿ. ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂದ್ರೆ ಇವೆರಡು ಏನದಾವು? ಡಯಾಗೋನಲ್ ಮ್ಯಾಟ್ರಿಕ್ಸ್ ದ ಟೈಪ್ಸ್ ಇವು. ಯಾಕಂದ್ರೆ ಡಯಾಗೋನಲ್ ದಾಗ ಅಷ್ಟೇ ಎಲಿಮೆಂಟ್ ಅದಾವು, ಉಳಿದದ್ದು 0 0 ಅದಾವು.
ಎಲ್ಲ ನಾನ್ ಡಯಾಗೋನಲ್ ಎಲಿಮೆಂಟ್ 0 ಇದ್ದು ಡಯಾಗೋನಲ್ ದಾಗ ಅಷ್ಟೇ ಇದ್ದು ಅಂದ್ರೆ we say it as a diagonal matrix. ಹೌದಾ? These two are the types of diagonal matrix. So scalar matrix ಬಹಳ ಸಲ ಕೇಳಿರ್ತಕ್ಕಂಥ ಡೆಫಿನಿಷನ್, ಮೋಸ್ಟ್ ಆಫ್ ದ ಟೈಮ್ ಎಕ್ಸಾಮ್ ಗೆ ಬಂದಿರೋ ಡೆಫಿನಿಷನ್ ಇದೆ. ಓಕೆ, ಸೊ ಅದಕ್ಕೆ ದಯವಿಟ್ಟು ಗಮನ ಇಟ್ಟು ನೋಡ್ರಿ. ಡಯಾಗೋನಲ್ ಮ್ಯಾಟ್ರಿಕ್ಸ್ ಡೆಫಿನಿಷನ್ ಕೇಳ್ತಾನೆ, ಅದು ಬಿಟ್ಟರೆ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಕೇಳ್ತಾನೆ ಮೋಸ್ಟ್ ಆಫ್ ದ ಟೈಮ್ಸ್ ಡೆಫಿನಿಷನ್. ಏನದ ನೋಡ್ರಿ, ಇಟ್ ಇಸ್ ಅ ಡಯಾಗೋನಲ್ ಮ್ಯಾಟ್ರಿಕ್ಸ್. ಹೌದಾ? A diagonal matrix in which all the diagonal elements are equal. ಮೂರು ಸೇಮ್ ಅದ ಇಲ್ಲ, ಅಥವಾ in which all the diagonal elements are same is called scalar matrix. ಅವಾಗ 0 ಬಗ್ಗೆ ಹೇಳಬಾರ್ದು ನೀವು, ಮೋಸ್ಟ್ ಆಫ್ ದ ಟೈಮ್ ತಪ್ಪಿರಿ. 0 ಬಗ್ಗೆ ಹೇಳಕ್ ಹೋಗ್ತೀರಿ, ಡಯಾಗೋನಲ್ ಮ್ಯಾಟ್ರಿಕ್ಸ್ ಅಂದಿರ್ತೀರಿ. ಡಯಾಗೋನಲ್ ಮ್ಯಾಟ್ರಿಕ್ಸ್ ಅಂದ್ರೆ obviously ಉದ್ದು 0 ಅದ ಅಂದಾಗ ಅದ, ಯಾಕಂದ್ರೆ ಡೆಫಿನಿಷನ್ ಆಫ್ ಡಯಾಗೋನಲ್ ಮ್ಯಾಟ್ರಿಕ್ಸ್ itself says that all non diagonal elements are 0. ಸೊ ಹಿಂಗಾಗಿ ವಾಪಸ್ 0 ಬಗ್ಗೆ ಹೇಳೋ ಅವಶ್ಯಕತೆ ಇರೋದಿಲ್ಲ, ಡಯಾಗೋನಲ್ ಮ್ಯಾಟ್ರಿಕ್ಸ್ ಅಂತ ಹೇಳಿದ್ರೆ ಸಾಕು. A diagonal matrix in which all the diagonal elements are equal or same is called scalar matrix. A diagonal matrix in which all the diagonal elements are same or equal is called scalar matrix. Identity matrix ಬಂದಾಗ similar thing, it is also a diagonal matrix. A diagonal matrix in which all the diagonal elements are equal to 1 ಅನ್ಬೇಕು ಅಥವಾ ಯೂನಿಟಿ ಅನ್ಬೇಕು. ಕಂಪಲ್ಸರಿ 1 ಇರಬೇಕಿದೆ ಅಂದ್ರೆ ಅಷ್ಟೇ ಐಡೆಂಟಿಟಿ. ಓಕೆ, ಡಯಾಗೋನಲ್ ಮ್ಯಾಟ್ರಿಕ್ಸ್ ಇನ್ ವಿಚ್ ಆಲ್ ದ diagonal elements are equal to 1 is called identity matrix. So ಇವೆರಡನ್ನು ನೆನಪಿಡಿ. Scalar matrix ಅಂದ್ರೆ diagonal matrix in which all the diagonal elements are equal is called scalar matrix. A diagonal matrix in which all the diagonal elements are equal to 1 ಅಷ್ಟೇ ಅನ್ಬೇಕಿಲ್ಲ, ಇಲ್ಲಿ ಜಸ್ಟ್ ಈಕ್ವಲ್ ಅಂದಿರ್ತೀರಿ, equal to 1 ಅನ್ಬೇಕು ಇಷ್ಟ ಇಲ್ಲಿ, is called identity matrix. ಓಕೆ, ಇಷ್ಟ ಆದ್ಮೇಲೆ ಎರಡು ಟೈಪ್ ಇನ್ನೆರಡು ಅದಾವು, ಸಿಮೆಟ್ರಿಕ್ ಅಂಡ್ ಗೊತ್ತಿಲ್ಲ ಎಕ್ಸಾಕ್ಟ್ಲಿ ಏನಾಗ್ತದ ನೋಡಿ. ಸಿಮೆಟ್ರಿಕ್ ಅಂದ್ರೆ ಏನು? ಸೊ ಇದನ್ನ ಟ್ರಾನ್ಸ್ಪೋಸ್ ಮಾಡಿ ಬರ್ತೀನಿ, ಎ ಡ್ಯಾಶ್ ಮಾಡಿ ಬರ್ತೀನಿ, ಟ್ರಾನ್ಸ್ಪೋಸ್ ಮಾಡಿ ಬರೀ ಅಂತ ಹೇಳ್ಬೇಕು ನಿಮಗೆ. ನೋಡಿ, ಇದನ್ನ ರೋ ಅನ್ನ ಉಲ್ಟಾ ಮಾಡೋದು, ರೋ ಅನ್ನ ಕಾಲಮ್ ಮಾಡಬೇಕು, ಕಾಲಮ್ ಅನ್ನು ರೋ ಮಾಡಬೇಕು. ನೋಡಿ 1 2 ರೋ ಅದ ಕಾಲಮ್ ಮಾಡಬೇಕು, 2 1 ಸೆಕೆಂಡ್ ರೋ ಅದ ಕಾಲಮ್ ಮಾಡಬೇಕು. ಏನ್ರ ಫರಕ್ ಆತನ? ಏನೂ ಆಗಲಿಲ್ಲ. ಸೊ ಹಿಂಗಿತ್ತಂದ್ರೆ ಅದು ಸಿಮೆಟ್ರಿಕ್ ಐತಿ. ಇಫ್ A is equal to A dash, a matrix A is said to be symmetric matrix if A is equal to A dash. ಮುಗಿತಿಷ್ಟ. This is the definition of symmetric matrix. A equal to A dash ಬಂದದಲ್ಲ, ಅದ ಒಂದು ವೇಳೆ A equal to minus A dash ಬಂದ ತಿಳ್ಕೊ, we say it as a skew symmetric matrix. ಹೆಂಗೆ ಹೇಳ್ಬೋದು? A matrix A is said to be skew symmetric matrix if A is equal to minus A dash. So A dash ಅಂದ್ರೆ ಉಲ್ಟಾ ಮಾಡಬೇಕು, rows and columns ಅನ್ನು ಇಂಟರ್ಚೇಂಜ್ ಮಾಡಿ ಬರೀಬೇಕು. Okay, symmetric and skew symmetric ನೋಡಿ ಲಕ್ಷ ಕೊಡ್ರಿ. This is also type of square matrix. ನಾನು ಆಗಲೇ ಹೇಳಿಲ್ಲ ಸ್ಕ್ವೇರ್ ಅಥವಾ ಡಯಾಗೋನಲ್ ಅಂತೆ, so square ಅಥವಾ rectangular ಬರ್ಬೋದಂತೆ, but actually those are square matrix only. Symmetric and skew symmetric we define for only square matrix. Okay, so ಅಂದ್ರೆ 2 by 2 ನ ಇರಬೇಕು ಅಥವಾ 3 by 3 ಇರಬೇಕು, ಹಿಂಗಿರಬೇಕು ಅಂದ್ರೆ ಅಷ್ಟು ನಾವನ್ನ ಡಿಫೈನ್ ಮಾಡ್ಲಿಕ್ಕೆ ಬರ್ತದೆ. Okay, fine. Yes, equality of matrix ಇರೋ two matrices are said to be equal. Equality of matrices. Equality of matrices. Matrices ಯಾವಾಗ equal ಆಗ್ತಾವ ನೋಡಿ. Two matrices are said to be equal if and only if. Two matrices are said to be equal. Two matrices are said to be equal if and only if every element of first matrix equal to the corresponding element of other matrix. First matrix is equal to corresponding element of other matrix. Corresponding element of other matrix. ಇನ್ನೊಂದು ಮ್ಯಾಟ್ರಿಕ್ಸ್ ಏನದಲ್ಲ ಅದರ ಕರೆಸ್ಪಾಂಡಿಂಗ್ ಎಲಿಮೆಂಟ್ ಗೆ ಅದು ಈಕ್ವಲ್ ಇರಬೇಕು. ಓಕೆ, ಅವಾಗ ಅಷ್ಟೇ. ಮತ್ತೆ ಅದರ ರೋ ಆರ್ಡರ್ ಸೇಮ್ ಇರಬೇಕು, ಅಂಡ್ ಆರ್ಡರ್ ಮಸ್ಟ್ ಬಿ ಸೇಮ್. ಆರ್ಡರ್ ಕೂಡ ಇರಬೇಕು, ಸೇಮ್ ಇರಬೇಕು. ಓಕೆ, ಇದೇನು ಡೆಫಿನಿಷನ್ ಅಲ್ಲ, ಸುಮ್ಮನೆ ನಿಮ್ಗೆ ತೀಲ್ ಅಂತ ಹೇಳಿಕತ್ತೀನಿ ಅಷ್ಟೇ. ಆರ್ಡರ್ ಸೇಮ್ ಇರಬೇಕು ಅಂಡ್ ಕರೆಸ್ಪಾಂಡಿಂಗ್ ಪ್ರತಿಯೊಂದು ಎಲಿಮೆಂಟ್ ಈಕ್ವಲ್ ಇರಬೇಕು. ಸೊ ನೋಡ್ರಿ ಸ್ಟೂಡೆಂಟ್ಸ್, ಈಗ ಈ ತರ ಪ್ರಶ್ನೆ ಕೇಳ್ತಾರೆ ನಿಮ್ಗೆ, ಫೈಂಡ್ ದ ವ್ಯಾಲ್ಯೂಸ್ ಆಫ್ x y and z ಫ್ರಮ್ ದ ಫಾಲೋವಿಂಗ್ ಅಂತ ಕೇಳ್ತಾರೆ. ಇಲ್ಲಿ ಈಕ್ವಲ್ ಟು ಸಿಂಬಲ್ ಕೊಟ್ಟಾರೆ ಅಂದ್ರೆ ಟೂ ಮ್ಯಾಟ್ರಿಸಸ್ ಆರ್ ಈಕ್ವಲ್ ಅಂತಾನೆ, ಅಥವಾ ಫಾರ್ ದ ಗಿವನ್ ಟೂ ಮ್ಯಾಟ್ರಿಸಸ್ ಆರ್ ಈಕ್ವಲ್ ಅಂತ ಸಮಟೈಮ್ಸ್ ಮೆನ್ಷನ್ ಮಾಡ್ತಾರೆ. ಓಕೆ, ಇಲ್ಲಿ ನೋಡ್ರಿ ಇವೆರಡು ಈಕ್ವಲ್ ಅದಾವ ಅಂದ್ರೆ ಪ್ರತಿ ಕರೆಸ್ಪಾಂಡಿಂಗ್ ಎಲಿಮೆಂಟ್ ಈಕ್ವಲ್ ಇರಬೇಕು. ಲಕ್ಷ ಕೊಡ್ರಿ,
ಈ x plus y ಈಚೆ ಕಡೆ 6 ಈಕ್ವಲ್ ಇರಬೇಕು, ಯಾಕಂದ್ರೆ ಇದು a11 ಇದು b11. ಇಫ್ ಯು ಟೇಕ್ ದಿಸ್ ಮ್ಯಾಟ್ರಿಕ್ಸ್ ಆಸ್ b, a11 must be equal to b11. So second layer, so second column element, second row, second column 2 2 equal. 5 plus z must be equal to 5, xy must be equal to 8. So ನೋಡಿ ಇದು ಈಜಿ ಅಂದ್ರೆ z ಸಿಕ್ಬಿಡ್ತದೆ ನಿಮಗೆ. 5 plus z equal to 5, that implies z equal to 0. ಹೆಂಗ್ ಗೊತ್ತಾದ್ರು ಇದು? So z ಉಳಿತಿಲೆ 5 minus 5 ಆಯ್ತು, so z 0 ಬಂತು. ಬಟ್ ಇವನ್ ಫೈಂಡ್ ಔಟ್ ಮಾಡಬೇಕು ಚೆನ್ನಾಗಿ. ಓಕೆ, x plus y equal to ಎಷ್ಟು? 6, xy equal to ಇದರ ಪ್ಲೇಸಿಗೆ 8. ಹಾ, ಇವನ್ ಪ್ರಾಪರ್ ಆಗಿ ಫೈಂಡ್ ಔಟ್ ಮಾಡಬೇಕು. ನಿಮ್ಗೆ ನೋಡಿದ್ರೆ ಗೊತ್ತಾಗ್ತದೆ, ಎರಡು ಕೂಡಿಸಿದ್ರೆ 6 ಆಗಬೇಕು, ಮಲ್ಟಿಪ್ಲೈ ಮಾಡಿದ್ರೆ 8 ಆಗಬೇಕು. ಸೊ ಅಂದ್ರೆ 4 2 6, 4 plus 2 6, 4 2 8 ಗೊತ್ತಾಗ್ತದೆ. ಬಟ್ ಸಾಲ್ವ್ ಮಾಡೋದು ಹೆಂಗೆ ಲಕ್ಷ ಕೊಡಿ. ಸೊ ಈ ಜಾಗದಾಗ ಇಲ್ಲಿ ಯಾವ್ದಾದ್ರು ತುಂಬ್ಕೋಬೇಕು, ಸಬ್ಸ್ಟಿಟ್ಯೂಷನ್ ಐತಿಲ್ಲ. ಸೊ ಅದರ ಅರ್ಥ ಏನಾದ್ರು ನೋಡ್ರಿ, ಇಲ್ಲಿ y equal to ತಗೋರಿ, y equal to ಏನಾಯ್ತು, ಈ x ಅನ್ನ ಆ ಕಡೆ ಕಳಿಸಿದ್ನಿ ಅಂದ್ರೆ 6 minus x ಆಯ್ತು. ಹೌದಾ? ಸೊ y ಜಾಗದಾಗ ನಾನು ಏನು ತುಂಬ್ಕೋತನು, 6 minus x ತುಂಬ್ಕೋತನು, equal to 8 ಆಯ್ತು. ಸೊ x into 6 is 6x, x into x is x square is equal to 8 ಆಯ್ತು. ಸೊ x square ನ ಆ ಕಡೆ ಕಳಿಸ್ಬಿಟ್ಟೆ ಅಂದ್ರೆ ಪ್ಲಸ್ x square, 6x ನ ಆ ಕಡೆ ಕಳಿಸಿ minus 6x, 8 ಅಲ್ಲೇ ಇರಲಿ, ಪ್ಲಸ್ 8 equal to 0. x square minus 6x plus 8 equal to 0 ಆಯ್ತು. ಸೊ ಇಲ್ಲಿ ಸಾಲ್ವ್ ಮಾಡಿ ನೋಡ್ರಿ ಕರೆಕ್ಟಾ. ಈಗ ಏನಾಯ್ತು ನೋಡ್ರಿ, ಇದನ್ನ ಹೆಂಗ್ ಹೊಡ್ಕೋಬೇಕು ನೀವು ಗೊತ್ತದ ನಿಮ್ಗೆ, ಮಲ್ಟಿಪ್ಲೈ ಮಾಡಿದ್ರೆ 8 ಬರಬೇಕು, ಕೂಡಿಸಿದ್ರೆ ಅಥವಾ ಕಳೆದ್ರೆ -6 ಬರಬೇಕು. ಯಾವ್ಯಾವ್ದವು? -4 -2. ಸೊ x square minus 4x minus 2x plus 8 equal to 0. ಸೊ ಇದ್ರೊಳಗೆ x ಕಾಮನ್ ತೆಗಿರಿ, ಒಳಗೆ ಉಳಿಯುತ್ತೆ x minus 4, ಇಲ್ಲಿ -2 ಕಾಮನ್ ತೆಗಿರಿ, x minus 4. ಸೊ ಒಂದು ಬ್ರಾಕೆಟ್ ಒಳಗೆ x minus 4 ಉಳಿತು, ಇನ್ನೊಂದು ಬ್ರಾಕೆಟ್ ಒಳಗೆ x minus 2 ಉಳಿತು. ಅದರ ಅರ್ಥ x equal to 2 or x equal to 4. ಸೊ ಇಲ್ಲಿ x equal to 2 ಆದ್ರೆ y equal to ಎಷ್ಟು ಆಗೈತಿ, ಅಷ್ಟು ಕೂಡಿಸಿದ್ರೆ 6 ಆಗಬೇಕು. ಸೊ y equal to 4 ಆಗೈತಿ, ಇಲ್ಲಿ y equal to 2 ಆಗೈತಿ. ಇಷ್ಟು ಮಾಡಿದ್ರೆ ಸಾಕು. ಸೊ ಇದು 2 ಮಾರ್ಕಿಗೆ ಕೇಳ್ತಾರೆ, ಮೋಸ್ಟ್ ಆಫ್ ದ ಟೈಮ್ ಕೇಳಿದ್ರೆ 2 ಮಾರ್ಕಿಗೆ ಕೇಳ್ತಾರೆ. ಓಕೆ ಫೈನ್. ಸೊ ಅಲ್ಲೊಂದು ಅದ ನೋಡ್ರಿ, ಅದನ್ನೊಂದು ಸಾಲ್ವ್ ಮಾಡ್ತಾರೆ ನೋಡ್ರಿ. ಸೊ ಸೆಕೆಂಡ್ ಒನ್ x plus y plus z equal to 9, x plus z equal to 5. ಅದನ್ನು ಇಲ್ಲೇ ತಗೊಂಡು ಸಾಲ್ವ್ ಮಾಡಿ. x plus y plus z equal to 9, x plus z equal to 5, y plus z equal to 7 ಅಂತ ರೈಟ್. ಸೊ ನೋಡ್ರಿ ಇದೇನಾಯ್ತು, x plus z ಇದನ್ನ ತುಂಬ್ರಿ ಇಲ್ಲಿ. ಸೊ ಅದರ ಅರ್ಥ ಎಷ್ಟಾಯ್ತು ನೋಡ್ರಿ, y plus x plus z ತುಂಬಿದೆ ಅಂದ್ರೆ y plus 5 equal to 9 ಆಯ್ತು ನೋಡ್ರಿ. ಓಕೆ, ಯಾಕಂದ್ರೆ x plus z ತುಂಬಲಿಕ್ಕೆ ನನಗೆ 5 ಆಯ್ತು. ಸೊ y plus 5 equal to 9, ಅದರ ಅರ್ಥ y equal to 4 ಆಯ್ತು. 9 minus 5, y equal to ಏನಾಯ್ತು 4 ಸಿಕ್ಬಿಡ್ತು. y 4 ಸಿಕ್ತಾ, ಇದ್ರಾಗ ತುಂಬ್ರಿ 4 plus z equal to 7, ಅದರ ಅರ್ಥ z equal to 7 minus 4, that is 3 ಆಯ್ತು. 3 ತಿಳೋ ನೋಡ್ರಿ, ನಿಮಗೆ ಲಕ್ಷ ಕೊಡ್ರಿ. ಇಲ್ಲಿ y ಹೆಂಗ್ ಬಂತು ನೋಡ್ರಿ, y ಅಷ್ಟೇ ಬಿಡ್ತು. ನಾನು ಇದನ್ನ x plus y plus z equal to 9 ಇತ್ತಲ್ಲ, so I can write it as y plus x plus z equal to 9. x plus z ಅಂದ್ರೆ 5 ಕೊಟ್ಟಿದ್ದಾರೆ, so ಆ 5 ತುಂಬ್ಕೋರಿ, y plus 5 equal to 9. so y equal to 9 minus 5 4. so 4 ಸಿಕ್ತದು, ಅದನ್ನ ತಂದು ಇದ್ರಾಗ ತುಂಬ್ರಿ y ಅನ್ನ. 4 plus z equal to 7, so z is equal to 7 minus 4 3. so z 3 ತುಂಬ್ತು, ಇದ್ರಾಗ ತುಂಬ್ರಿ. so x plus z equal to 5 ಅದ, so x plus 3 equal to 5. ಅದರ ಅರ್ಥ ಈ ಕಡೆ ಹೋಗಿಬಿಟ್ರೆ x is equal to 5 minus 3 2. ಸೊ ಮುಗಿತು, 2 3 4 ಅಷ್ಟು ಖುಷಿ 9 ಆಗಬೇಕು. ಎಸ್ 2 3 4. ಸೊ ಈ ಟೈಪ್ ಮಾಡ್ಕೊಂಡಿದ್ರೆ ಸಾಕು ನಿಮಗೆ. ಸೊ ದಿಸ್ ಈಸ್ ಈಕ್ವಾಲಿಟಿ ಆಫ್ ಮ್ಯಾಟ್ರಿಕ್ಸ್. ಭಾಳ ಈಸಿ ಅದ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಇಷ್ಟೇ ಕೇಳ್ತಾರೆ ಈಕ್ವಾಲಿಟಿ ಆಫ್ ಮ್ಯಾಟ್ರಿಕ್ಸ್ ಮೇಲೆ. ಸೊ ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಸೊ ಈ ತರ ಒಂದಿಷ್ಟು ಪ್ರಶ್ನೆಗಳು ಬರ್ತಾವೆ. ಎರಡು ಎಕ್ಸಾಮಿಗೆ ಬಿದ್ದಿರೋ ಪ್ರಶ್ನೆಗಳು ನೋಡ್ರಿ, 1 ಮಾರ್ಕಿಗೆ ಅಥವಾ 2 ಮಾರ್ಕಿಗೆ. ಸೊ ಗಮನ ಇಟ್ಟು ನೋಡ್ರಿ. ಇಫ್ ಇಟ್ ಈಸ್ ಅ ಸ್ಕೇಲಾರ್ ಮ್ಯಾಟ್ರಿಕ್ಸ್, ಫೈಂಡ್ x and y. ಸೊ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು ಗೊತ್ತಿರಬೇಕು ನಮಗೆ, ಡಯಾಗೋನಲ್ ಎಲಿಮೆಂಟ್ಸ್ ಈಕ್ವಲ್ ಇರ್ತಾವೆ, ನಾನ್ ಡಯಾಗೋನಲ್ ಎಲಿಮೆಂಟ್ 0 ಇರ್ತಾವೆ. ಸೊ ಡಯಾಗೋನಲ್ ಎಲಿಮೆಂಟ್ಸ್ ಈಕ್ವಲ್ ಅಂದ್ರೆ x plus 2 4 ಗೆ ಈಕ್ವಲ್ ಆಗಬೇಕು, y minus 3 0 ಗೆ ಈಕ್ವಲ್ ಆಗಬೇಕು. ಯಾಕೆ 0 ಗೆ ಈಕ್ವಲ್ ಆಗಬೇಕು? ದಿಸ್ ಇಸ್ ನಾನ್ ಡಯಾಗೋನಲ್. ನಾನ್ ಡಯಾಗೋನಲ್ ಎಲಿಮೆಂಟ್ 0 ಇರಬೇಕು ಸ್ಕೇಲಾರ್ ಮ್ಯಾಟ್ರಿಕ್ಸ್. ಡಯಾಗೋನಲ್ ಎಲಿಮೆಂಟ್ಸ್ ಈಕ್ವಲ್ ಇರಬೇಕು. ಸೊ ದಿಸ್ ಶುಡ್ ಬಿ ಈಕ್ವಲ್, 4 equal to 4. ಸೊ ಸೊಲ್ಯೂಷನ್ ನೋಡಿ. ಸೊ x plus 2 equal to 4 ಆಯ್ತು. ಸಿನ್ಸ್ ಗಿವನ್ ಮ್ಯಾಟ್ರಿಕ್ಸ್ ಇಸ್ ಸ್ಕೇಲಾರ್ ಬರೀಬೇಕು. ಸಿನ್ಸ್ ಗಿವನ್ ಮ್ಯಾಟ್ರಿಕ್ಸ್ ಇಸ್ ಸ್ಕೇಲಾರ್, given matrix is scalar. ಬರಿಲ್ಲ ಅಂದ್ರೂ ನಡೀತದ. ಓಕೆ, x plus 2 equal to 4 ಅಂದ್ರೆ ಅದರ ಅರ್ಥ x ಎಷ್ಟಾಯ್ತು ನೋಡಿ, ಇದನ್ನ ಆ ಕಡೆ ಕಳಿಸ್ತು, 4 minus 2, ಅದರ ಅರ್ಥ x equal to 2 ಆಯ್ತು. ಹಾ, ಇದು ನೋಡಿ y minus 3 ಇದಕ್ಕೆ ಈಕ್ವಲ್ ಇರಬೇಕು, 0 ಗೆ ಈಕ್ವಲ್ ಇರಬೇಕು, ಇದು ನಾನ್ ಡಯಾಗೋನಲ್ ಎಲಿಮೆಂಟ್. ಸೊ ಇದು ಆ ಕಡೆ ಹೋಯ್ತು, y equal to 0 plus 3,
that is y equal to 3. Fine. Yes, ಇದು ಸ್ಕೇಲಾರ್ ಕೇಳಿದ. ಒಂದು ವೇಳೆ ಸಿಮೆಟ್ರಿಕ್ ಕೇಳಿದ ತಿಳ್ಕೊಳ್ಳಿ. ಇಲ್ಲಿ ಸಿಮೆಟ್ರಿಕ್ ಅದ ನೋಡಿ ಸೊಲ್ಯೂಷನ್. ಸಿಮೆಟ್ರಿಕ್ ಆತು, ಗಿವನ್ ಮ್ಯಾಟ್ರಿಕ್ಸ್ ಸಿಮೆಟ್ರಿಕ್ ಆತು ತಿಳ್ಕೊಳ್ಳಿ. ಸಿನ್ಸ್ ಗಿವನ್ ಮ್ಯಾಟ್ರಿಕ್ಸ್ ಇಸ್ ಸಿಮೆಟ್ರಿಕ್, ಗಿವನ್ ಮ್ಯಾಟ್ರಿಕ್ಸ್ ಏನದ ಸಿಮೆಟ್ರಿಕ್ ಇತ್ತಂದ್ರೆ ಏನಾಗಬೇಕು, ಡಯಾಗೋನಲ್ ಎಲಿಮೆಂಟ್ಸ್ ಎರಡು ಈಕ್ವಲ್ ಇರಬೇಕು. ಸಿನ್ಸ್ ಗಿವನ್ ಮ್ಯಾಟ್ರಿಕ್ಸ್ ಇಸ್ ಸಿಮೆಟ್ರಿಕ್. ಸಿಮೆಟ್ರಿಕ್ ಅಂದ್ರೆ ಏನಂದ್ರ ಅರ್ಥ, ಡಯಾಗೋನಲ್ ಮೇಲೆ ನಾವು ಮಡಚಿದ್ವಿ ತಿಳ್ಕೊಳ್ಳಿ. ಹಾಳಿಯನ್ನ ಡಯಾಗೋನಲ್ ಮೇಲೆ ಮಡಚಿದ್ವಿ ಅಂದ್ರೆ ಇದ್ರ ಮೇಲೆ ಕುಂಡಿರತಕ್ಕಂತ ಒಂದು ನಂಬರ್ಗಳು ಈಕ್ವಲ್ ಇರಬೇಕು. 4x - 2 x + 3 ಎರಡು ಈಕ್ವಲ್ ಆಗಬೇಕು. ಇದ್ರ ಮೇಲೆ ನಾವು ಮಡಚಿದ್ವಿ ಅಂದ್ರೆ, ಡಯಾಗೋನಲ್ ಮೇಲೆ ಮಡಚಿದ್ವಿ ಅಂದ್ರೆ. ಓಕೆ, ಸೊ ಅವಾಗ ಏನಾಯ್ತು, 4x - 2 ಮಸ್ಟ್ ಬಿ ಈಕ್ವಲ್ ಟು x + 3 ಆಯ್ತು. ಸೊ ಈ x ಈ ಕಡೆ ತಗೊಂಬರಿ, 4x - x 2 ಆ ಕಡೆ ಹೋಗ್ರಿ, -2 ಇತ್ತು ಆ ಕಡೆ ಹೋಗ್ತಾರೆ, +2 3 + 2 4x ಒಳಗೆ x ಹೋತಂದ್ರೆ 3x, 3 2 ಕೂಡಿಸಿದ್ರೆ 5. ಸೊ x = 5/3. ಸೊ ಈ ಟೈಪ್ ಮಾಡ್ಬೇಕ್ರಿ. ಸ್ಕೇಲಾರ್ ಕೇಳಿದ್ರೆ ಸಿಮೆಟ್ರಿಕ್ ಕೇಳಿದ್ರೆ. ಒಂದ್ ವೇಳೆ ಸ್ಕ್ಯೂ ಸಿಮೆಟ್ರಿಕ್ ಕೇಳಿದ್ರೆ ತಿಳ್ಕೊಳ್ಳಿ, ಇದನ್ನ ಮ್ಯಾಲೆ ಏನು ಕೂಡ್ತದಲ್ಲ ಇಲ್ಲಿ ಸ್ವಲ್ಪ ಮೈನಸ್ ಬರ್ತದ ಅಷ್ಟೇ, -(x + 3) ಮಾಡ್ಕೋಬೇಕು. ಸೊ ಅವ ಸ್ಕ್ಯೂ ಸಿಮೆಟ್ರಿಕ್ ಮಾಡ್ಕೋಬಹುದು. ಸ್ಕ್ಯೂ ಸಿಮೆಟ್ರಿಕ್ ಕೇಳಿದ್ರೆ ಹಂಗ, ಸಿಮೆಟ್ರಿಕ್ ಕೇಳಿದ್ರೆ ಹಿಂಗ, ಸ್ಕೇಲಾರ್ ಕೇಳಿದ್ರೆ ಹಿಂಗ. ಸೊ ಈ ಟೈಪ್ ಕೇಳ್ತಿರ್ತಾರ, ಸ್ವಲ್ಪ ಲಕ್ಷ ಕೊಟ್ಟು ನೋಡ್ರಿ. ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ಓಕೆ, ಈ ವಿಡಿಯೋದ ಲಾಸ್ಟ್ ಕಾನ್ಸೆಪ್ಟ್ ಅಂತ ಹೇಳ್ತಾರೆ ನಾನು ನಿಮ್ಮನ್ನ, ಆಪರೇಷನ್ಸ್ ಆನ್ ಮ್ಯಾಟ್ರೈಸಸ್. ಓಕೆ, ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್. ಸೊ ಡಿವಿಷನ್ ಇರುವುದಿಲ್ಲ, ಸೊ ಅದನ್ನ ಮಲ್ಟಿಪ್ಲಿಕೇಶನ್ ಲಾಸ್ಟ್ ಅಂತ ಅನ್ಕೋಬೇಕು ನಾವು ಅಷ್ಟೇ. ಓಕೆ, ಸೊ ನೋಡಿ, ನಾರ್ಮಲ್ ಭಾಳ ಈಸಿ ಅದ, ಒಂದೊಂದು ಹೇಳ್ಕೊಡ್ತಾನ. ಎ ಕೊಟ್ಟಾರ, ಬಿ ಕೊಟ್ಟಾರ, a + b ಹೆಂಗ್ ಮಾಡೋದು, a + b ಹೆಂಗ್ ಮಾಡೋದು ನೋಡ್ರಿ. ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಗಳನ್ನ ಆಡ್ ಮಾಡ್ಕೋತಾ ಹೋಗ್ಬೇಕು. ನೋಡಿ, a + b. ಓಕೆ, ಕರೆಸ್ಪಾಂಡಿಂಗ್ ಎಲಿಮೆಂಟ್ ಇದ್ರ ಈ ಎಲಿಮೆಂಟ್ ಇದ್ರದ್ದು ಎಕ್ಸಾಕ್ಟ್ ಎಲಿಮೆಂಟ್ ಅನ್ನು ಆಡ್ ಮಾಡಿ. 2 + 1 3, 4 + 3 7, 3 - 2 1, 3 + of -2 ಅಂದ್ರೆ 1, 2 + 5 7. ಭಾಳ ಈಸಿ ಅದ ಇದು, ನಿಮಗೆ ಗೊತ್ತಾಗ್ತದ. a + b ಒಂದನೇದು. ಎರಡನೇದು ನೋಡ್ರಿ 3a - b. ಫಸ್ಟ್ ಈಗ ನೋಡ್ರಿ 3a - b ಅಂದ್ರೆ ಮೊದಲು a ಗೆ 3 ಲೆ ಮಲ್ಟಿಪ್ಲೈ ಮಾಡಿ. 3 2s 6, 3 4s 12, 3 3s 9, 3 2s 6. ಇದಕ್ಕೆ ನಾವು ಅಂತೀವಿ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್. ಮ್ಯಾಟ್ರೈಸಸ್ ಅನ್ನ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಮಾಡೋದು ಅಂದ್ರೆ ಒಂದು ಯಾವುದೋ ನಂಬರ್ ಮಲ್ಟಿಪ್ಲೈ ಮಾಡಿದ್ರೆ ಪ್ರತಿಯೊಂದು ನಂಬರ್ಗೆ ಮಲ್ಟಿಪ್ಲೈ ಮಾಡಬೇಕು, ಅದರೊಳಗೆ ಇರತಕ್ಕಂತ ಪ್ರತಿ ಎಲಿಮೆಂಟ್ಗೂ ಮಲ್ಟಿಪ್ಲೈ ಮಾಡಬೇಕು. -b, b ಎಷ್ಟದ ನೋಡ್ರಿ, 1 3 -2 5, 1 3 -2 5. ಸೊ ಇವನ್ನೆರಡು ಈಗ ಸಬ್ಟ್ರಾಕ್ಟ್ ಮಾಡಿದ್ರೆ 6 - 1 5, 12 - 3 9, 9 - of -2 ಅಂದ್ರೆ 9 + 2 11, 6 - 5 1. Okay, I hope you understood this one. So in multiplication ನೋಡು, very important ಅಂದ್ರೆ multiplication. Most of the ಜನ ಕನ್ಫ್ಯೂಸ್ ಮಾಡ್ಕೊಳ್ಳೋದು, ತಪ್ಪೋದು ಅದ. ಸೊ ಅದನ್ನ ಕರೆಕ್ಟ್ ಆಗಿ ತಿಳಿಸ್ತೀನಿ ನೋಡ್ರಿ. a ಅದ, b ಅದ, a b ಹೆಂಗ್ ಫೈಂಡ್ ಔಟ್ ಮಾಡಬೇಕು ನೋಡ್ರಿ. ಯಾವುದೇ ತರ ಮೊದಲು ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಮಾಡ್ಬೇಕಂದ್ರೆ ಬಹಳಷ್ಟು ಸ್ಟೂಡೆಂಟ್ಸ್ ತಪ್ತಾರೆ. ಇಲ್ಲಿ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಮಾಡ್ಬೇಕಂದ್ರೆ ಕಂಪಲ್ಸರಿ ಮೊದಲಾದ ಆರ್ಡರ್ ಅನ್ನ ಮೆನ್ಷನ್ ಮಾಡ್ಕೋರಿ. ಇದು ನೋಡ್ರಿ 2/2 ಅದ, ಸೊ ಅದನ್ನ ಮೆನ್ಷನ್ ಮಾಡ್ಕೋರಿ. ಇಲ್ಲಿನೂ 2/2 ಅದ ನೋಡ್ರಿ. ಇದರ ಸೆಕೆಂಡ್ ಇದರ ಫಸ್ಟ್ ಈಕ್ವಲ್ ಇರಬೇಕು, ಅದನ್ನ ನೀವು ಫಸ್ಟ್ ಚೆಕ್ ಮಾಡ್ಕೋಬೇಕು, ಅಂದ್ರೆ ಮಾತ್ರ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಮಾಡ್ಲಿಕ್ಕೆ ಬರ್ತದೆ. ದ ಕಾಲಮ್ ಆಫ್ ಫಸ್ಟ್ ಮ್ಯಾಟ್ರಿಕ್ಸ್ ಮಸ್ಟ್ ಬಿ ಈಕ್ವಲ್ ಟು ದ ರೋಸ್ ಆಫ್ ದ ಸೆಕೆಂಡ್ ಮ್ಯಾಟ್ರಿಕ್ಸ್. ಇಲ್ಲಿ ಕಾಲಮ್ಸ್ ಎಷ್ಟು ಇರ್ತಾವು, ಆಚೆ ಕಡೆ ರೋಸ್ ಅಷ್ಟೇ ಇರಬೇಕು, ಅಂದ್ರಷ್ಟೇ ಮಲ್ಟಿಪ್ಲಿಕೇಶನ್ ಮಾಡ್ಲಿಕ್ಕೆ ಬರ್ತದೆ. ಸೊ ನೀವು ಫೈನಲ್ ಬರೋ ಆನ್ಸರ್ ದ ಆರ್ಡರ್ ಇದಾಗಿರ್ತದೆ, ಇನ್ನು ಉಳಿತದಲ್ಲ ಅದಾಗಿರ್ತದೆ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಸೇಮ್ ಅದ, ನಿಮ್ಗೆ ಗೊತ್ತಾಗುದಿಲ್ಲ, a/b c/d ಅಂತ ತಿಳ್ಕೊಳ್ಳಿ, ಅಥವಾ a × b c × d ಅಂತ ನೀವು ಓದ್ತೀವಿ ನಾವು. ಈ b ಮಸ್ಟ್ ಬಿ ಈಕ್ವಲ್ ಟು c ಆಗಿರ್ಬೇಕು, ಹೌದಾ? ಮುಂದೆ ಮತ್ತೆ ಈ a ಮತ್ತು d ನಿಮ್ದು ಏನ್ ಮಲ್ಟಿಪ್ಲಿಕೇಶನ್ ಮಾಡಿ ಫೈನಲ್ ಬರ್ತದಲ್ಲ ಆನ್ಸರ್, ಅದರ ಆರ್ಡರ್ a/d ಆಗಿರ್ತದೆ, ಅದು ನಿಮ್ಮ ಗಮನದಲ್ಲಿ ಇರಬೇಕು. a b ಹೆಂಗ್ ಮಾಡೋದು ನೋಡ್ರಿ ಇಲ್ಲಿ. ಸೊ ಇವ್ ನೀಟಾಗಿ ಬರೀತೀನಿ ಇನ್ನೊಂದ್ಸಲ, ಕ್ಲಿಯರ್ ಆಗಿಲ್ಲ. 2 4 3 2 1 3 -2 5, 2 4 3 2 1 3 -2 5, 2 4 3 2 1 3 -2 5. ಓಕೆ, ಸೊ ಇಂಥದ್ದು ಸದ್ಯಕ್ಕೆ ಸಿ ಏನು ಅವಶ್ಯಕತೆ ಇಲ್ಲ. ಓಕೆ, ಸೊ ಬಿ ಏನದ 1 3 -2 5. ಎಸ್, 2 4 3 2 1 3 -2 5. ಎ ಬಿ ಹೆಂಗ್ ಮಾಡ್ಬೇಕು ನೋಡ್ರಿ. ಇಲ್ಲಿ ಏನದ ಅಲ್ರಿ, ಈಸಿಯಾಗಿ ಏನಂತೀವಿ ನಾವು, a11 ಅಂತೀವಿ.
A11 ಅಂದ್ರೆ ಫಸ್ಟ್ ರೋ ಫಸ್ಟ್ ಕಾಲಮ್ ಅಂತ. ಫೈನ್. ಸೊ ಫಸ್ಟ್ ರೋ ಫಸ್ಟ್ ಕಾಲಮ್ ಅಂದ್ರೆ ಈಚೆ ಕಡೆ ಇರೋ ಫಸ್ಟ್ ಕಾಲಮ್ ಅನ್ನ ಈಚೆ ಕಡೆ ಇರೋ ರೋ ಮೇಲೆ ಒಗಿರಿ ಅಷ್ಟೇ. ಈ ಕಾಲಮ್ ಅದಲ್ಲಿ 1 - 2 ಇದನ್ನ ತಂದು ಇದ್ರ ಮೇಲೆ ಪುಟ್ ಮಾಡ್ರಿ. 1 - 2 ಹಿಂಗೆ ಇಡ್ರಿ. ಹಿಂಗಿಟ್ರೆ ಏನ್ ಮಾಡ್ತೈತಿ 2 ಮೇಲೆ 1 ಕೂಡ್ತದ, 4 ಮೇಲೆ -2 ಕೂಡ್ತದ. ಸೊ ಮಲ್ಟಿಪ್ಲೈ ಮಾಡ್ಬೇಕು, ಎದ್ರ ಮೇಲೆ ಅವು ಕೂಡ್ತಾವ. 2 1s are 4 - 2s are 2 into 1 plus 4 into -2. ಫಸ್ಟ್ ರೋ ಫಸ್ಟ್ ಕಾಲಮ್ ಕೆಲಸ ಮುಗೀತು. ಬರ್ಕೋರಿ ಹೆಂಗ್ ಗೊತ್ತಾಗತ್ತೆ A11. ಸೊ ಫಸ್ಟ್ ಮ್ಯಾಟ್ರಿಕ್ಸ್ ಮೊದಲನೇ ರೋ ಮೇಲೆ ಆಚೆ ಕಡೆ ಮ್ಯಾಟ್ರಿಕ್ಸ್ ಮೊದಲನೇ ಕಾಲಮ್ ತಂದಿಡುದು. ಓಕೆ, ಇದ್ರ ಜಾಗ ಏನಿದು A12 ಅದ ಅಂದ್ರ ಮ್ಯಾಟ್ರಿಕ್ಸ್ ಫಸ್ಟ್ ರೋ ಮೇಲೆ ಸೆಕೆಂಡ್ ಕಾಲಮ್ ತಂದಿಡ್ರಿ. ಸೊ ಸೆಕೆಂಡ್ ಕಾಲಮ್ ತಂದಿಡುನು ಈಗ, ಅಥವಾ ಫಸ್ಟ್ ರೋ ಇದ್ರ ಮೇಲೆ ಹೋಗಿರಿ, ಫಸ್ಟ್ ರೋ ಇದರಲ್ಲಿ ಮಲ್ಟಿಪ್ಲೈ ಮಾಡಿ. ಫಸ್ಟ್ ರೋ ವಿತ್ ಫಸ್ಟ್ ಕಾಲಮ್, ಫಸ್ಟ್ ರೋ ವಿತ್ ಸೆಕೆಂಡ್ ಕಾಲಮ್. 2 3s are 6, 4 5s are 20. ಓಕೆ, ನೆಕ್ಸ್ಟ್ ಸೆಕೆಂಡ್ ರೋ ಫಸ್ಟ್ ಕಾಲಮ್. ಯಾಕಂದ್ರೆ ಇದು A21 ಈ ಪ್ಲೇಸ್ ಯಾವ್ದಿದು A21 ಐತಿ. ನಾವು ಸೆಕೆಂಡ್ ರೋ ಫಸ್ಟ್ ಕಾಲಮ್. 3 1s are 3, 3 into 1 ಬರ್ಕೊಡ್ಬೇಕಾರೆ 2 into -2 1 ಸಲ. 3 2s are 3 into 3, 2 into 5. ಸೊ ಇದನ್ನು ಮಾಡಿದ್ವಿ ಅಂದ್ರೆ 2 1s are 2, 4 - 2 8, 2 - 8, 3 1s are 3, 2 into -2 -4, 2 20 plus 6 is 26. that ಮಾಡಿಬಿಟ್ಟು ನಾವು 9 plus 10 ಅನ್ಕೋಬಹುದು, 19 ಅನ್ಕೋರಿ. ಸೊ ಇದನ್ನ ಡೈರೆಕ್ಟ್ ನೀವು ತಿಳ್ಕೊಂಡ್ರೆ ಅಂದ್ರೆ 2 - 2 -6, 3 - 4 -1. ಓಕೆ, ಸೊ ಈ ಟೈಪ್ ನೀವು ಇದನ್ನ ಮಾಡಬಹುದು. ಫೈನ್. ಸೊ ಇದಕ್ಕೆ ಏನಂತೀವಿ ನಾವು ಮಲ್ಟಿಪ್ಲಿಕೇಶನ್. ಸೊ ಮಲ್ಟಿಪ್ಲಿಕೇಶನ್ ಮೇಲೆ ಇನ್ನೊಂದೆರಡು ಪ್ರಾಬ್ಲಮ್ಸ್ ನೋಡೋಣ, ಅಂದ್ರೆ ನಿಮಗೆ ಕ್ಲಿಯರ್ ಆಗಿ ಪರ್ಫೆಕ್ಟ್ ಆಗ್ತದೆ. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ಸೊ ಈ ವಿಡಿಯೋ ಲಾಸ್ಟ್ ಕಾನ್ಸೆಪ್ಟ್ ಅನ್ಕೊಳ್ಳೋಣ. ಓಕೆ, ಇದನ್ನ ಯಾವ ತರ ಸಾಲ್ವ್ ಮಾಡ್ಬೇಕು ನೋಡ್ರಿ. ಓಕೆ, ಇದನ್ನ ಕಾಲಮ್ ಅಕಾಡೆಮಿ ಮಾಡ್ಬೇಕು, ಒಂದು 4 ಸ್ಟೆಪ್ ಬೇಕಾಗ್ತಾವ ನೋಡ್ರಿ. ಇಲ್ಲಿ A ಕೊಟ್ಟಾರ, ಇಲ್ಲಿ B ಕೊಟ್ಟಾರ. ಮೊದಲಿರೋ ಆರ್ಡರ್ ಬರ್ಕೋರಿ. 2/2 ಅದ ಇದು ನೋಡ್ರಿ. ಇಲ್ಲಿ 3 ಅದಾವ, 2/3 ಅದ. ಬಟ್ ಇದು 2 ಇದು 2 ಎರಡು ಈಕ್ವಲ್ ಆಗ್ತವೆ. ಸೊ ನೋ ಪ್ರಾಬ್ಲಮ್, ಅಂದ್ರೆ ಮಲ್ಟಿಪ್ಲಿಕೇಶನ್ ಮಾಡಬಹುದು. ಬರೋ ಆನ್ಸರ್ ಏನಾಗಿರ್ತದೆ ನೋಡ್ರಿ 2/3 ಆಗಿರ್ತದೆ. ಇದು ಮೊದಲ ನಿಮ್ಮ ಗಮನದಲ್ಲಿ ಇರಬೇಕು. ನಿಮ್ಮ ಗಮನದಲ್ಲಿ ಇತ್ತಂದ್ರೆ ಬಹಳ ಈಸಿ ಆಗ್ತದೆ ಸಾಲ್ವ್ ಮಾಡೋದು. ನೋಡಿ ಅವಾಗ ಏನಾಗ್ತದೆ AB is equal to ನೋಡಿ AB is equal to ಏನಾಗ್ತದೆ ನೋಡ್ರಿ. ಫಸ್ಟ್ ಏನಿದು A11 A12 ನೋಡಿ. ಇದನ್ನು 2/3 ಬರ್ಕೊಂಡ್ಬಿಡ್ರಿ ನೀವು ಮೊದಲ. A12 A13 2 ಕಡೆ 2 ಈ ಕಡೆ 3 2/3 ನ ಆಗ್ತದೆ. A21 A22 A23 ಅಂದ್ರೆ ಎಷ್ಟು ಅದು 6 ಪ್ಲೇಸ್ ಅದು. ಸೊ AB is equal to ನೀವು 6 ಪ್ಲೇಸ್ ಮಾಡ್ಕೊಂಡ್ಬಿಡ್ರಿ. ಓಕೆ, ಇಲ್ಲಿ 6 ಪ್ಲೇಸ್ ಮಾಡ್ಕೊಂಡ್ಬಿಡ್ರಿ. ನೋಡ್ರಿ ಅವಾಗ ಏನೇನಾಗ್ತದೆ ಮಲ್ಟಿಪ್ಲೈ ಮಾಡಿ. ಈ 6 9 ಇದ್ರ ಮೇಲೆ ಇದೆ. 6 2s are 9 7s are 6 into 2 plus 9 into 7. ನೆಕ್ಸ್ಟ್ ಇದ 6 9 ಇದ್ರ ಮೇಲೆ ಇದೆ. 6 6s are 9 9s are ಮತ್ತ ಇದ 6 9 0 ಮತ್ತು 8 ಮೇಲೆ ಇದೆ. 6 0s are 9 8s are ಮತ್ತೆ ಈಗ 2 3 ತಗೊಳ್ಳಿ. 2 3 ಅನ್ನು 2 7 ಮೇಲೆ ಇಡ್ರಿ. ನಾನು ಈಗ ಸ್ವಲ್ಪ ಇದನ್ನ ಬರೆದಿರೋದ್ರೆ ನಿಮಗೆ ಕನ್ಫ್ಯೂಸ್ ಆಗ್ಬೋದು ನೋಡ್ರಿ. ಈ ಸಲ 2 3 ತಗೊಳ್ಳಿ. ಓಕೆ, ಈ 2 3 ಅನ್ನು 2 7 ಮೇಲೆ. ಓಕೆ, ಈ 2 3 ಅನ್ನು 2 7 ಮೇಲೆ, 6 9 ಮೇಲೆ ಅಂಡ್ 0 8 ಮೇಲೆ ಇರಬೇಕು. ಓಕೆ, ಈ 2 3 ಅನ್ನು 2 7 ಮೇಲೆ ಬಿಡ್ರಿ. 2 2s are plus 3 7s are. ನೆಕ್ಸ್ಟ್ 2 6s are plus 3 9s are. 2 0s are plus 3 8s are. ಓಕೆ, ಸೊ ಇಷ್ಟು ಮಾಡಿದ್ರೆ ಸಾಕು. ಸೊ ABN ಫೈನಲ್ ಬರ್ಬಿಡ್ರಿ. ಇಲ್ಲಿ ಬರೀತ್ ನೋಡ್ರಿ. ಸೊ 6 2s are 12, 9 7s are 63. 63 plus 12 ಡೈರೆಕ್ಟ್ ಬರೀತ್ ನಾವು 75. 6 6 are 36, 36 are 9 9s are 81, 81 36 are 117. 6 0s are 0, 9 8s are 72. 2 2s are 4, 3 7s are 21 ಅಂದ್ರೆ 25. 2 6 are 12, 3 9s are 27, 27 plus 12 39. 2 0s are 0, 3 8s are 24. ಸೊ ಇಷ್ಟು ಬಂತಂದ್ರೆ ನಿಮ್ಗೆ ಅದು ಎಷ್ಟು 2 ಮಾರ್ಕಿಗೆ 3 ಮಾರ್ಕಿಗೆ ಯಾಕಂದ್ರೆ ಅಷ್ಟು ಮಾರ್ಕ್ಸ್ ಕೊಟ್ಬಿಡ್ತಾರೆ. ಸೊ ಇಷ್ಟು ಈಸಿಯಾಗಿ ಮಾಡ್ಬೋದು ನೀವು. ಸೊ ಡಿವಿಷನ್ ಅಂತ ಇರೋದ್ರ ಮ್ಯಾಟ್ರಿಸಸ್ ಇದೆ. ಸೊ ಇಷ್ಟು ಬೇಸಿಕ್ ಆಪರೇಷನ್ಸ್ ನೀವು ಮಾಡ್ಕೊಬಹುದು. ಫೈನ್. ಸೊ ಇಷ್ಟ ಮ್ಯಾಟ್ರಿಕ್ಸ್ ಆಕ್ಚುಲಿ ಇರೋದು. ಸೊ ಇದ್ರ ಮೇಲೆ ಎಕ್ಸ್ಟ್ರಾ ಇಂಪ್ರೂವ್ ಮಾಡೋದು, ಇದನ್ನ ಮಾಡೋದು 5 ಮಾರ್ಕಿಂಗ್ ಅಥವಾ 3 ಮಾರ್ಕಿಂಗ್ ಕ್ವೆಶ್ಚನ್ ಬರ್ತಾವ.
ಇನ್ವರ್ಸ್ ಕಂಡುಹಿಡಿದು ಒಂದು ರೋ ಆಪರೇಷನ್ ಬರ್ತದ ಅದನ್ನ ನೆಕ್ಸ್ಟ್ ಕ್ಲಾಸ್ ಒಳಗೆ ಹೇಳ್ಕೊಡ್ತೀನಿ. ಸೊ ಇಷ್ಟು ಬೇಸಿಕ್ ಆಪರೇಷನ್ ಕಲೀರಿ ಇಷ್ಟು ಈ ಚಾಪ್ಟರ್ ಮೇಲೆ ಈ ಸದ್ಯಕ್ಕೆ. ಸೊ 5 ಮಾರ್ಕ್ ಈಸಿ ಕ್ವಶನ್ ಬರ್ತದೆ ಇದ್ರ ಮೇಲೆ, ಅದನ್ನು ಮುಂದೆ ಟ್ರಾನ್ಸ್ಪೋಸ್ ಆಫ್ ಮ್ಯಾಟ್ರಿಕ್ಸ್ ಬರ್ತದ, ಮುಂದೆ ರೋ ಆಪರೇಷನ್ಸ್ ಬರ್ತಾವೆ, ಎಲಿಮೆಂಟರಿ ರೋ ಆಪರೇಷನ್ಸ್ ಅಂತ ಅವ್ನು ನೆಕ್ಸ್ಟ್ ಕ್ಲಾಸಸ್ ಒಳಗೆ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು. ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.